ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾಡ್ಯೂಲ್ 3 ದಟ್ ಇಸ್ SAPM ಕೋರ್ಸ್ ನಂಬರ್ 118A ಓಕೆ ನಮ್ಮ ಸೆಕ್ಯೂರಿಟಿ ಅನಾಲಿಸಿಸ್ ಮತ್ತು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ದು KS4U MBA ಥರ್ಡ್ ಸೆಮಿಸ್ಟರ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವೈಸ್ ನೋಡೋಣ. ಬಾಂಡ್ ಅಂದ್ರೇನು, ಬಾಂಡಲ್ಲಿ ಏನೇನು ಟೈಪ್ಸ್ ಇದ್ದಾವೆ, ಯಾವ ಥರ ಫೀಚರ್ಸ್ ಇದೆ, ರೈಟ್, ಅದನ್ನು ನೋಡೋಣ. ನಾನು ಲಾಸ್ಟ್ ಸೆಷನ್ಸಲ್ಲಿ ಮೇ ಬಿ 12 or 11ಅಲ್ಲಿ ನಾನು ಪ್ರಾಬ್ಲಮ್ ಕೂಡ ಸೊಲ್ಯೂಷನ್ ಮಾಡಿದ್ದೀನಿ ಇದರಲ್ಲಿ. ಓಕೆ, ಈಗ ಥಿಯರಿ ಬೇಸ್ಡಲ್ಲಿ ಏನಾದರೂ ಕೇಳ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಸೊ ನಾವು ಏನಕ್ಕೆ ಬಾಂಡ್ ರೈಸ್ ಮಾಡ್ತೀವಿ ಅನ್ನೋದು ಮೇನ್ ಕ್ವಶನ್ ಇರೋದಿಲ್ಲಿ, ರೈಟ್. ಬಾಂಡ್ ಅಂದರೆ ಏನು, ನಮಗೆ ಯೂಶ್ವಲಾಗಿ FD ಗೊತ್ತು, ಫಿಕ್ಸ್ಡ್ ಡೆಪಾಸಿಟ್ಸ್ ಗೊತ್ತು, ಬ್ಯಾಂಕಲ್ಲಿ ನಾವು ಇಡ್ತಾ ಇರ್ತೀವಿ. ಬಾಂಡ್ ಅಂದರೆ ಏನು, ಅಥವಾ ಬಾಂಡ್ ಡೆಟ್ ಆಗುತ್ತಾ, ಇಕ್ವಿಟಿ ಆಗುತ್ತಾ, ರೈಟ್, ಅದರದ್ದು ಕ್ವಶನ್ ಮಾಡೋಣ ಇಲ್ಲಿ. ಎ ಕಂಪನಿ ನೀಡ್ಸ್ ಫಂಡ್ಸ್ ಟು ಎಕ್ಸ್ಪಾಂಡ್ ಇನ್ ಟು ನ್ಯೂ ಮಾರ್ಕೆಟ್ಸ್ ವೈಲ್ ಗೌರ್ಮೆಂಟ್ಸ್ ನೀಡ್ಸ್ ಮನಿ ಫಾರ್ ಎವ್ರಿಥಿಂಗ್ ಫ್ರಮ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸೋಷಿಯಲ್ ಪ್ರೋಗ್ರಾಮ್ಸ್ ಅಲ್ವಾ. ಸೊ ಇಕ್ವಿಟಿ ಒಂದು ಲೋನ್ ಸಿಗುತ್ತಾ ಇರುತ್ತೆ ಕಂಪ್ನಿಗೆ, ಬಟ್ ಅದು ಲೋನಿಗೆ ಒಂದು ಲಿಮಿಟ್ ಇರುತ್ತೆ. ಅದಕ್ಕೂ ಮೀರಿ ಅದಕ್ಕೆ ಹಣದ ಅವಶ್ಯಕತೆ ಇದ್ದಾಗ ಅದೇನು ಮಾಡುತ್ತೆ, ಬಾಂಡ್ ಮತ್ತು ಇಕ್ವಿಟಿ ಫಾರ್ಮಲ್ಲಿ ರೇಸ್ ಮಾಡುತ್ತೆ, ಏನು ಪಬ್ಲಿಕ್ಕಿಂದ ಫಂಡನ್ನು. ಅದೇನಕ್ಕೆ ಮಾಡ್ತಿರ್ಬೋದು, ಎಕ್ಸ್ಪಾನ್ಷನಿಗೆ ಇರ್ಬೋದು, ಡೈವರ್ಸಿಫಿಕೇಷನ್ ಇರ್ಬೋದು, ಇಂಟರ್ನಲ್ ಎಕ್ಸ್ಪಾನ್ಷನ್ ಇರ್ಬೋದು, ಎಕ್ಸ್ಟರ್ನಲ್ ಎಕ್ಸ್ಪಾನ್ಷನ್ ಇರ್ಬೋದು, ಯಾವುದಕ್ಕೂ ಇರ್ಬೋದು. ಆಮೇಲೆ ಈ ಬಾಂಡ್ ಅನ್ನೋದು ಏನಂತೀವಿ ನಾವು, ಇದನ್ನು ಡೆಟ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಓಕೆ, ಬಿಕಾಸ್ ಅದ್ರ ಮೇಲೆ ನಮಗೆ ಇಂಟ್ರೆಸ್ಟ್ ಪೇ ಆಗ್ತಾ ಇರೋದಕ್ಕೆ ನಾವು ಅದನ್ನು ಡೆಟ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಅದನ್ನು ಆ ಇಂಟ್ರೆಸ್ಟ್ ರೇಟನ್ನು ಕೂಪನ್ ರೇಟ್ ಅಂತ ಹೇಳ್ತೀವಿ. ಓಕೆ, ಡೆಟ್ ಇನ್ಸ್ಟ್ರೂಮೆಂಟ್ ಪ್ರಾಮಿಸ್ ಟು ಪೇ ಎ ಸ್ಟಿಪ್ಯುಲೇಟೆಡ್ ಸ್ಟ್ರೀಮ್ ಆಫ್ ಕ್ಯಾಶ್ ಫ್ಲೋಸ್. ಒಂದು ಪೀರಿಯಡ್ಗೆ ಹೇಳಿಬಿಟ್ಟು ಆ್ಯನ್ಯುವಲಿನೋ ಸೆಮಿ ಆ್ಯನ್ಯುವಲಿನೋ ಅಂತೇಳಿ ಒಂದು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ಗೆ ಒಂದು ಫಿಕ್ಸ್ಡ್ ಅಮೌಂಟಲ್ಲಿ ಇಯರ್ಲಿ ಕ್ಯಾಶ್ ಫ್ಲೋ ಆಗ್ತಾ ಇರುತ್ತೆ. ಆವಾಗ ನಾವು ಅದನ್ನು ಲೆಸ್ ದೆನ್ 1 year ಇದ್ದಾಗ ಅದನ್ನು ಡೆಟ್ ಇನ್ಸ್ಟ್ರೂಮೆಂಟನ್ನು ನಾವು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂತ ಕೇಳ್ತೀವಿ. ಡೆಟ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ಹ್ಯಾವ್ ಅ ಮ್ಯಾಚುರಿಟಿ ಆಫ್ 1 year, ಓಕೆ, 1 year ಆರ್ ಲೆಸ್ ಆರ್ ಕಾಲ್ಡ್ ಆಸ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಆ್ಯಂಡ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ಹ್ಯಾವ್ ಅ ಮ್ಯಾಚುರಿಟಿ ಆಫ್ ಮೋರ್ ದೆನ್ 1 year ವಿ ಕಾಲ್ ಇಟ್ ಆಸ್ ಬಾಂಡ್ಸ್. ಓಕೆ, ಇದು ಎರಡು ಡಿಫ್ರೆನ್ಸ್ ಇದೆ. ಲೆಸ್ ದೆನ್ 1 year ಇದ್ದರೆ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ, ಬಟ್ ಇಟ್ ಇಸ್ ಅ ಡೆಟ್ ಇನ್ಸ್ಟ್ರೂಮೆಂಟ್. ಓಕೆ, ಇಫ್ ಇಟ್ ಈಸ್ ಅ ಮೋರ್ ದೆನ್ 1 year ಮ್ಯಾಚುರಿಟಿ ಇತ್ತಂದರೆ ಅದನ್ನು ಬಾಂಡ್ ಅಂತ ಹೇಳ್ತೀವಿ. ಓಕೆ, ಸೊ ಡೆಟ್ ವರ್ಸಸ್ ಇಕ್ವಿಟಿ ಅಂತ ಕೇಳ್ಬೋದು, ಅಥವಾ ಡೆಟ್ ಅಂದ್ರೇನು, ಇಕ್ವಿಟಿ ಅಂದ್ರೇನು ಇಂಡಿವಿಜುವಲ್ ಆಗು ಕೇಳ್ಬೋದು. ಓಕೆ, ಡೆಟ್ ಅಂತಂದ್ರೆ ಒಂದ್ಸಲ ಬಾಂಡನ್ನು ನೀವು ಬೈ ಮಾಡಿದ್ರಿ ಅಂತಂದರೆ ಯು ಆರ್ ಗೋಯಿಂಗ್ ಟು ಬಿ ಅ ಕ್ರೆಡಿಟರ್ ಟು ದ ಆರ್ಗನೈಸೇಷನ್ ಆರ್ ಇಕ್ವಿಟಿ ಎಂಟಿಟಿ. ಓಕೆ, ಹಾಗಿದ್ದಾಗ ಕ್ರೆಡಿಟರ್ ಅಂದರೆ ನೀವು ಲೆಂಡರ್ ಆಗಿರ್ತೀರಿ, ನೀವು ಹಣ ಕೊಟ್ಟಿದ್ದೀರಾ ಅಂತ ಕಂಪ್ನಿಯಲ್ಲಿ ಇನ್ವೆಸ್ಟ್ ಅಲ್ಲ, ಅದು ನೀವು ಹಣನ ಸಾಲವಾಗಿ ಕೊಟ್ಟಿದ್ದೀರಾ. ಬ್ಯಾಂಕ್ ಹೇಗೆ ಕಂಪ್ನಿಗೆ ಸಾಲ ಕೊಟ್ಟಿದ್ದೀರಾ ಅದೇ ಥರ ನೀವು ಕೂಡ ಸಾಲ ಕೊಟ್ಟಿದ್ದೀರಾ. ಸೊ ಯು ವಿಲ್ ಬಿಕಮ್ ಅ ಕ್ರೆಡಿಟರ್ ಬೈ ಬಾಂಡ್. ಇಫ್ ವಿಲ್ ಬಿಕಮ್ ಕ್ರೆಡಿಟರ್. ಇಫ್ ನೀವು ಇಕ್ವಿಟಿ ಸ್ಟಾಕ್ಸ್ ಸೆಕ್ಯೂರಿಟೀಸು ಬೈ ಮಾಡಿದ್ರಿ ಅಂದರೆ ನೀವು ಯು ವಿಲ್ ಬಿಕಮ್ ಅ ಓನರ್ ಆಫ್ ದ್ಯಾಟ್, ಒಂದು ಪಾರ್ಟಿಗೆ ನೀವು ಓನರ್ ಆಗಿರ್ತೀರ ಒಂದು ಕಂಪ್ನಿಗೆ. ಅದೇ ಡಿಫ್ರೆನ್ಸು. ಓಕೆ, ಆಮೇಲೆ ಇಕ್ವಿಟಿ ಹೋಲ್ಡರ್ಸ್ಗೆ ಏನಿರುತ್ತೆ, ವೋಟಿಂಗ್ ರೈಟ್ಸ್ ಇರುತ್ತೆ, ಫೈನ್. ಆದರೆ ಒಂದು ಕಂಪ್ನಿ ಏನಾದರೂ ಲಾಸಿಗೆ ಹೋಯಿತು ಅಂತಂದಾಗ, ಅಲ್ಲಿ ಏನಾದರೂ ದುಡ್ಡು ಕೊಡಬೇಕು ವಾಪಸ್ಸು ಅಂತಂದಾಗ ಫಸ್ಟು ಕ್ರೆಡಿಟರ್ಸ್ ಯಾರಿರ್ತಾರೆ, ಬಾಂಡ್ ಹೋಲ್ಡರ್ಸ್ ಇರ್ತಾರೆ, ಅವರಿಗೆ ಫಸ್ಟ್ ಹೋಗುತ್ತೆ. ಆಮೇಲೆ ಅದಕ್ಕೆ ಮುಕ್ಕಿ ನಿಮ್ಮ ದುಡ್ಡು ಉಳಿತಂದರೆ ಅದನ್ನು ಇಕ್ವಿಟಿ ಓನರ್ಗೆ ಕೊಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಕಂಪ್ನಿ ಡಿಸಾಲ್ವ್ ಆಯಿತು, ಅದರದ್ದು ವ್ಯಾಲ್ಯೂ ಬಂದು 1 lakh ಇತ್ತು ಅಂತ ಇಟ್ಕೊಳ್ಳಿ. ಓಕೆ, ಇನ್ ಕೇಸ್ ಆ 1 lakh ಕೊಡದಿತ್ತು ಅವರಿಗೆ, ಕ್ರೆಡಿಟರ್ಸ್ಗೆ ಸಾಲಗಾರರಿಗೆ ಫಸ್ಟ್ ಕೊಡಬೇಕು. ಸೊ ಇನ್ ಕೇಸ್ ಸಾಲಗಾರದೆಲ್ಲ ಟೋಟಲ್ ಬಂದು ಒಂದು 80K ಇತ್ತು ಅಂತಂದರೆ, ಓಕೆ, ಇನ್ 20K ಉಳಿದಿದ್ದ 20Kಯಲ್ಲಿ ಇಕ್ವಿಟಿ ಹೋಲ್ಡರ್ಸಿಗೆ ಅದರದ್ದೇ ಆದ ಪ್ರಪೋರ್ಷನಲಿ ರೇಷಿಯೋದಲ್ಲಿ ಇವರು ಕೊಡ್ತಾರೆ. ಹಾಗಿದ್ದಾಗ 20Kಗಿಂತ ಜಾಸ್ತಿ ಇದ್ದರೂ ಕೂಡ ಅದನ್ನು ಏನು ಮಾಡೋಕ್ಕೂ ಆಗಲ್ಲ, ಅದನ್ನು ಕಂಪ್ಲೀಟಾಗಿ ಪೇ ಮಾಡೋಕ್ಕಾಗಲ್ಲ. ಫಸ್ಟ್ ಇವ್ರು ಕಂಪ್ಲೀಟ್ ಪೇಮೆಂಟ್ ಆದಮೇಲೆ ಕ್ರೆಡಿಟರ್ಸ್ದು ಇಕ್ವಿಟಿ ಹೋಲ್ಡರ್ಸ್ಗೆ ಪೇಮೆಂಟ್ ಆಗುತ್ತೆ. ಸೊ ಅದನ್ನೇ ಹೇಳಿದ್ದಾರೆ, ಏನಂತ, ಇನ್ ಫ್ಯೂಚರ್ ಪ್ರಾಫಿಟ್ ಸಿಕ್ತು ಅಂತಂದರೆ ದೇ ಓನರ್ಶಿಪ್ ಕಮ್ಸ್ ವಿತ್ ದ ವೋಟಿಂಗ್ ರೈಟ್ಸ್ ಆ್ಯಂಡ್ ದ ರೈಟ್ ಟು ಶೇರ್ ಇನ್ ದ ಎನಿ ಫ್ಯೂಚರ್ ಪ್ರಾಫಿಟ್ಸ್. ದಿಸ್ ಇಸ್ ದ ಇಂಪಾರ್ಟೆಂಟ್ ಫಂಕ್ಷನ್ ಬಿಟ್ವೀನ್ ದ ಟೂ ಸೆಕ್ಯೂರಿಟೀಸ್. By purchasing equity, an investor becomes an owner in a corporation. Ownership comes with a voting right and right to share in any future profits. By purchasing a debt or bonds, an investor becomes a creditor to the corporation. The primary advantage of being a creditor is that you have a higher claim on assets than shareholders. That is, in the case of bankruptcy, okay, ನಿನ್ನೆ ಕೇಳಿದ್ರಲ್ಲ ಬ್ಯಾಂಕ್ರಪ್ಟಸಿ ಅಂದರೆ ಏನಂತ, bond holder will get paid before a shareholder. However, a bond holder does not share in the profit of. ಯಾಕಂದರೆ ಅವನು ಪ್ರಾಫಿಟಲ್ಲಿ ಯಾವುದೇ ಶೇರ್ ಇರಲ್ಲ ಬಾಂಡ್ ಹೋಲ್ಡರ್ಸ್ಗೆ, ಬಟ್ ಅದರದ್ದು ಇಂಟ್ರೆಸ್ಟ್ ಏನು ಬರುತ್ತೆ, ಪ್ರಿನ್ಸಿಪಲ್ ಏನಿರುತ್ತೆ ಅದ್ರ ಮೇಲೆ ಇಂಟ್ರೆಸ್ಟ್ ಸಿಗ್ತಾ ಇರುತ್ತೆ. ಓಕೆ,
So to sum up, there is generally less risk in owning bonds than in the stocks, but this comes at the cost of a lower return. Lower return ಸಿಗುತ್ತೆ, ಲೆಸ್ ರಿಸ್ಕು ಇರುತ್ತೆ ಬಾಂಡಲ್ಲಿ ಅಂತ ಹೇಳ್ತಾರೆ. ಫೈನ್. ನೆಕ್ಸ್ಟ್ ಕಮಿಂಗ್ ಟು ದ ಟೈಪ್ಸ್ ಆ್ಯಂಡ್ ಫೀಚರ್ಸ್ ಆಫ್ ಡೆಟ್ ಇನ್ಸ್ಟ್ರೂಮೆಂಟ್ಸ್. ಯಾವ್ಯಾವ ಥರ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ ಅಂತ. ಒಂದು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್, ಎರಡು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆ್ಯಂಡ್ ಗೌರ್ಮೆಂಟ್ ಗ್ಯಾರಂಟಿಡ್ ಬಾಂಡ್ಸ್, ಮತ್ತು ಕಾರ್ಪೊರೇಟ್ ಡಿಬೆಂಚರ್ಸ್ ಅಂತ ಹೇಳ್ತೀವಿ. ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್, ಓಕೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆ್ಯಂಡ್ ಗೌರ್ಮೆಂಟ್ ಗ್ಯಾರಂಟಿಡ್ ಬಾಂಡ್ಸ್, ಕಾರ್ಪೊರೇಟ್ ಡಿಬೆಂಚರ್ಸ್. ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತಂದರೆ ಇದರೊಳಗೆ ಏನು ಬರುತ್ತೆ, ಟ್ರೆಜರಿ ಬಿಲ್ಸ್ ಬರುತ್ತೆ, ಓಕೆ, ಆಮೇಲೆ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಬರುತ್ತೆ, ಕಮರ್ಷಿಯಲ್ ಪೇಪರ್, ಗೌರ್ಮೆಂಟ್ ಬಾಂಡ್ಸ್, ಇದರಲ್ಲಿ ಎಲ್ಲ ಮಿಕ್ಸ್ ಆಗಿದೆ ಆ್ಯಕ್ಚುಲಿ. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆ್ಯಂಡ್ ಗೌರ್ಮೆಂಟ್ ಗ್ಯಾರಂಟಿಡ್ ಬಾಂಡ್ಸ್, ಕಾರ್ಪೊರೇಟ್ ಡೆಟ್, ಓಕೆ. ಸೊ ಇನ್ನು ಸುಮಾರಿದ್ದಾವೆ. ಇದರೊಳಗೆ ನಾನು ನಿಮ್ಗೆ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ಬೇಕಂತಂದರೆ, ಓಕೆ, ಟ್ರೆಜರಿ ಬಿಲ್ಸ್ ನೋಡೋಣ. ಟ್ರೆಜರಿ ಬಿಲ್ಸ್ ಸಿಂಗಲ್ ಆಗು ಕೇಳ್ಬೋದು. ಟ್ರೆಜರಿ ಬಿಲ್ಸ್ ಇಸ್ ಅ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. ಅದು ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್ಗೋಸ್ಕರ, ಓಕೆ, ಇದನ್ನು ಮಾಡಿರ್ತಾರೆ. ಮನಿ ಇನ್ಸ್ಟ್ರೂಮೆಂಟಲ್ಲಿ ಏನು ಬರುತ್ತೆ, ಟ್ರೆಜರಿ ಬಿಲ್ಸ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಮತ್ತು ಕಮರ್ಷಿಯಲ್ ಪೇಪರ್ ಅಂತ ಹೇಳ್ತಾರೆ ಇವರು. ಸೊ ಟ್ರೆಜರಿ ಬಿಲ್ಸ್ ರಿಪ್ರೆಸೆಂಟ್ ಶಾರ್ಟ್ ಟರ್ಮ್ ಆಬ್ಲಿಗೇಷನ್ ಸೋಲ್ಡ್ ಅಟ್ ಅ ಡಿಸ್ಕೌಂಟ್ ಆ್ಯಂಡ್ ರಿಡೀಮ್ಡ್ ಎಟ್ ಪಾರ್ ವ್ಯಾಲ್ಯೂ. ಓಕೆ, ದಿಸ್ ಟ್ರೆಜರಿ ಬಿಲ್ಸ್ ಆರ್ issued by the RBI ಬಿಹಾಫ್ ಆಫ್ ದ ಗೌರ್ಮೆಂಟ್. ಓಕೆ, ಗೌರ್ಮೆಂಟ್ ಪರವಾಗಿ RBIನೇ ಈ ಟ್ರೆಜರಿ ಬಿಲ್ಲನ್ನು ಏನು ಮಾಡುತ್ತೆ, ಇಶ್ಯೂ ಮಾಡುತ್ತೆ. ಸೊ ಇದು ಫಾರ್ ಶಾರ್ಟ್ ಟರ್ಮ್ ಆಬ್ಲಿಗೇಷನ್, ಮೇ ಬಿ 91 days, 182 days, 364 days ಆ ಥರ ಇರುತ್ತೆ. ಆ್ಯಂಡ್ ಹೆನ್ಸ್ ದ ಇಂಪ್ಲಿಸಿಟ್ ಇಂಟ್ರೆಸ್ಟ್ ರೇಟ್ ಈಸ್ ಫಂಕ್ಷನ್ ಆಫ್ ದ ಸೈಜ್ ಆಫ್ ದ ಡಿಸ್ಕೌಂಟ್. ಓಕೆ, ದೋ yield on treasury bills is somewhat low, they have appealed for following reasons. ಅಲ್ಲೇನಾದರೆ ದೇ ಕ್ಯಾನ್ ಬಿ ಟ್ರಾನ್ಸಾಕ್ಟೆಡ್ ರೆಡಿಲಿ ಆ್ಯಸ್ ದೇ ಆರ್ ಇಶ್ಯೂಡ್ ಇನ್ ದ ಬೇರೆರ್ ಫಾರ್ಮ್. ದೆರ್ ಇಸ್ ಅ ವೆರಿ ಆ್ಯಕ್ಟಿವ್ ಸೆಕೆಂಡರಿ ಮಾರ್ಕೆಟ್ ಫಾರ್ ಟ್ರೆಜರಿ ಬಿಲ್ಸ್ ಆ್ಯಂಡ್ ಡಿಸ್ಕೌಂಟ್ ಫೈನಾನ್ಸ್ ಹೌಸಸ್ ಆಫ್ ಇಂಡಿಯಾ ಈಸ್ ಮೇಜರ್ ಮಾರ್ಕೆಟ್. ಟ್ರೆಜರಿ ಬಿಲ್ಸಿಗೆ ಏನಿರುತ್ತೆ, ಅಲ್ಲಿ ರೆಡಿ ಸೆಕೆಂಡರಿ ಮಾರ್ಕೆಟ್ ಇರುತ್ತೆ, ಯಾಕಂದರೆ ಅದು ರಿಸ್ಕ್ ಫ್ರೀ ಆಗಿರುತ್ತೆ, ಗೌರ್ಮೆಂಟಿಂದ ಬಂದಿರುತ್ತೆ, ಸೇಫ್ ಅನಿಸುತ್ತೆ. ಓಕೆ, ಸೊ ಇನ್ನು ಶಾರ್ಟ್ ಹೇಳಬೇಕಂದ್ರೆ ಟ್ರೆಜರಿ ಬಿಲ್ಸು ಇಸ್ ಇಶ್ಯೂಡ್ ಬೈ ದ RBI ಬಿಹಾಫ್ ಆಫ್ ಗೌರ್ಮೆಂಟ್. ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್ಗೋಸ್ಕರ 182, 90, 91, 182, 364 ಡೇಸ್ಗೆ ಇರುತ್ತೆ ಇದು. ಓಕೆ, ಸೋಲ್ಡ್ ಎಟ್ ಡಿಸ್ಕೌಂಟ್ ಆ್ಯಂಡ್ ರಿಡೀಮ್ಡ್ ಎಟ್ ಪಾರ್ ವ್ಯಾಲ್ಯೂ. ರಿಡೀಮ್ಡ್ ಎಟ್ ಪಾರ್ ವ್ಯಾಲ್ಯೂ ಅಂತಂದರೆ ಅದರದ್ದು ಮ್ಯಾಚುರಿಟಿ ಪೀರಿಯಡಲ್ಲಿ ಇರುವಂಥ ಫೇಸ್ ವ್ಯಾಲ್ಯೂ ಅಲ್ಲಿ ನೀವು ಅದನ್ನು ವಾಪಸ್ ನೀವು ಆ ಫೇಸ್ ವ್ಯಾಲ್ಯೂ ಸಿಗ್ತಾ ಇರುತ್ತೆ. ಆ ಫೇಸ್ ವ್ಯಾಲ್ಯೂವಿಗೆ ಸೋಲ್ಡ್ ಎಟ್ ಡಿಸ್ಕೌಂಟ್ ಅಂದರೆ ಕಡಿಮೆ ರೇಟಲ್ಲಿ ನಿಮ್ಗೆ ಸೆಲ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ 100 rupees ಪ್ಯಾರ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಇತ್ತು ಬಾಂಡ್ದು ಅಂತಂದರೆ ಅದು ನಿಮಗೆ ಒಂದು 900, 600, 700 ಯಾವುದು ಇರ್ಬೋದು, ಆ ರೇಟಿಗೆ ಸಿಕ್ಕಿದಾಗ ಅದನ್ನು ಸೋಲ್ಡ್ ಎಟ್ ಡಿಸ್ಕೌಂಟ್ ಅಂತ ಹೇಳ್ತೀವಿ. ರಿಡೀಮ್ಡ್ ಎಟ್ ಪಾರ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ಎಷ್ಟಿರುತ್ತೆ ಅದು ಅಷ್ಟು ರಿಡೀಮ್ ಆಗುತ್ತೆ, ಅಷ್ಟು ಸಿಗುತ್ತೆ ವಾಪಸ್ಸು, ರಿಟರ್ನ್ ಆಗುತ್ತೆ ಅಂತ. Then certificate of deposit. Certificate of deposit represents a negotiable receipt of funds deposited in the bank for a fixed period. ಓಕೆ, ಫಾರ್ ಬ್ಯಾಂಕಲ್ಲಿಡುವಂಥ ನಾವು FD ಇರ್ಬೋದು ಅಥವಾ ಅದರೊಳಗೆ ನಿಮ್ಮದು ಮಂತ್ಲಿ RD ಇರ್ಬೋದು, ಅವೆಲ್ಲವೂ ಕೂಡ ಸರ್ಟಿಫಿಕೇಟ್ ಆಫ್ ಡೆಪಾಸಿಟಲ್ಲಿ ಬರುತ್ತೆ. ಆ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ರಿಪ್ರೆಸೆಂಟ್ಸ್ ಅ ನೆಗೋಷಿಯಬಲ್ ರಿಸೀಟ್ ಆಫ್ ಫಂಡ್ಸ್, ಓಕೆ, ಡೆಪಾಸಿಟೆಡ್ ಇನ್ ಅ ಬ್ಯಾಂಕ್ ಫಾರ್ ಅ ಫಿಕ್ಸ್ಡ್ ಪೀರಿಯಡ್. ಇದು ಬೇರೆ ಫಾರ್ಮಲ್ಲಿರುತ್ತೆ. ಸೆಕೆಂಡರಿ ಮಾರ್ಕೆಟಲ್ಲಿ ತುಂಬ ಇದು ಮಾಡೋಕ್ಕಾಗಲ್ಲ ಅದನ್ನು. ಓಕೆ, ಲೈಕ್ ಟ್ರೆಜರಿ ಬಿಲ್ಸು, CDs ಆರ್ ಸೋಲ್ಡ್ ಅಟ್ ಡಿಸ್ಕೌಂಟ್ ರಿಡೀಮ್ ರೇಟ್ ಪಾರ್ ವ್ಯಾಲ್ಯೂ. ಬಟ್ ಇದನ್ನು ಡೈರೆಕ್ಟಾಗಿ ಕೊಟ್ಟಿರ್ತೀವಿ, ನಾವು ಎಷ್ಟು ಪೇ ಮಾಡ್ತೀವಿ ಅಷ್ಟಕ್ಕೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಓಕೆ, ಶಾರ್ಟ್ ಟರ್ಮ್ಗಾಗಿ ಇರುತ್ತೆ ಯೂಶ್ವಲ್ ಆಗಿ. ದೆನ್ CDs ಆರ್ ಫೇರ್ಲಿ ಲಿಕ್ವಿಡ್, ರಿಸ್ಕ್ ಫ್ರೀ, ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ದ್ಯಾನ್ ದ ಟ್ರೆಜರಿ ಬಿಲ್ಸ್. ಟ್ರೆಜರಿ ಬಿಲ್ಸ್ಗಿಂತ ಜಾಸ್ತಿ ಇಂಟ್ರೆಸ್ಟ್ ಸಿಗುತ್ತೆ ಇದರಲ್ಲಿ. ರಿಸ್ಕ್ ಫ್ರೀ ಆಗಿರುತ್ತೆ ಬ್ಯಾಂಕಲ್ಲಿ ಇಟ್ಟಿರೋದ್ರಿಂದ. ಬಟ್ ಈಗಿನ ಟೈಮಲ್ಲಿ ಬ್ಯಾಂಕಲ್ಲಿ ಇಟ್ಟರು ರಿಸ್ಕ್ ಆಗಿದೆ, ಬಟ್ ಸ್ಟಿಲ್ ಓಕೆ, ಅಪ್ ಟು 5 lakhs ಯು ವಿಲ್ ಗೆಟ್ ಅ ಇನ್ಶೂರೆನ್ಸ್. ಸೊ ರಿಸ್ಕ್ ಫ್ರೀ ಆಗಿರುತ್ತೆ. ದೆನ್ CDs ಆರ್ ಫೇರ್ಲಿ ಲಿಕ್ವಿಡ್. ಓಕೆ, ದೆನ್ ಕಮರ್ಷಿಯಲ್ ಪೇಪರ್. ಕಮರ್ಷಿಯಲ್ ಪೇಪರ್ ಮೊನ್ನೆ ನಮ್ಮ ಫಿನಾನ್ಷಿಯಲ್ ಮಾರ್ಕೆಟ್ ಎಕ್ಸಾಮಲ್ಲಿ ಕೇಳಿದರು, ಇದರಲ್ಲಿ ಕೇಸ್ ಸ್ಟಡಿಯಲ್ಲಿ. ನನಗನ್ಸಿದ್ದು ಅದು ಕಮರ್ಷಿಯಲ್ ಪೇಪರ್ ಅಂತ. ಓಕೆ, ಸೊ ಕಮರ್ಷಿಯಲ್ ಪೇಪರ್ದು ಫೀಚರ್ಸ್ ನೋಡಿದಾಗ ನಮಗೆ ಕಮರ್ಷಿಯಲ್ ಪೇಪರ್ ರಿಪ್ರೆಸೆಂಟ್ ಶಾರ್ಟ್ ಟರ್ಮ್ ಅನ್ಸೆಕ್ಯೂರ್ಡ್ ಪ್ರಾಮಿಸರಿ ನೋಟ್ಸ್, ಓಕೆ, ಇಶ್ಯೂಡ್ ಬೈ ಫರ್ಮ್ಸ್ that are generally considered to be financially strong. Commercial paper usually has a maturity period of 90 days to 180 days. It is sold at a discounted redeem rate par. Hence, the implicit rate is function of the size of the discount and period of maturity. Commercial paper is either directly placed with investor or sold through dealers.
interest rate that is typically higher than offered by the treasury bills or certificates of deposit. However, its disadvantages are that it doesn't have an active secondary market. Hence, it makes sense for firms that plan to hold till maturity. Okay. So, commercial paper represents short-term unsecured promissory notes. Firms that are generally considered to be financially ಸ್ಟ್ರಾಂಗ್ ಇರುವಂಥದ್ದು, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಇರುವಂಥದ್ದು, ಓಕೆ, ಮಾರ್ಕೆಟ್ ಶೇರ್ ಜಾಸ್ತಿ ಇರುವಂಥ ಕಂಪ್ನೀಸ್ಗಳೇನು ಮಾಡ್ತವೆ, ಅವಕ್ಕೆ ಬೇಕಾದಂಥ ಡೆಟ್ ಲೋನ್ಗೋಸ್ಕರ ಈ ಕಮರ್ಷಿಯಲ್ ಪೇಪರನ್ನು ತೊಗೊಂಡು ಬರ್ತಾರೆ. ಇಟ್ಸ್ ಅ ಪ್ರಾಮಿಸರಿ ನೋಟ್. ಓಕೆ, ದರ್ ಇಸ್ ಫಾರ್ ಶಾರ್ಟ್ ಟರ್ಮ್ ಮತ್ತು ಅನ್ಸೆಕ್ಯೂರ್ಡ್ ಆಗಿರುತ್ತೆ. ನೆಕ್ಸ್ಟು, ಇಟ್ ಈಸ್ ಸೋಲ್ಡ್ ಎಟ್ ಡಿಸ್ಕೌಂಟ್ ಆ್ಯಂಡ್ ರಿಡೀಮ್ಡ್ ಎಟ್ ಪಾರ್. ಇಲ್ಲೂ ಯಾವುದೇ ಕೂಪನ್ ಇದ್ದಿರಲ್ಲ ಅದಕ್ಕೆ. ಓಕೆ, ಡಿಸ್ಕೌಂಟ್ ಪ್ರೈಸಲ್ಲಿ ಮಾಡಿರ್ತಾರೆ, ಆಮೇಲೆ ರಿಡೀಮ್ಡ್ ಎಟ್ ಪಾರ್, ಫೇಸ್ ವ್ಯಾಲ್ಯೂಯಲ್ಲಿ ನಾವು ಅದನ್ನು ರಿಡೀಮ್ ಮಾಡ್ಕೋಬೋದು. ಬಟ್ ಇದರಲ್ಲಿ ಏನಿದೆ ಇರುತ್ತಂತಂದರೆ ಇನ್ವೆಸ್ಟರ್ ಆಫ್ ಸೋಲ್ಡ್ ಥ್ರೂ ಓಕೆ, ಇಂಟ್ರೆಸ್ಟ್ ರೇಟ್ ಏನಾಗಿರುತ್ತೆ, ದಟ್ ಈಸ್ ಮೋರ್ ದೆನ್ ದ ಟ್ರೆಜರಿ ಬಿಲ್ಸ್. ಈ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸಲ್ಲೂ ಅಷ್ಟೇ, ಕಮರ್ಷಿಯಲ್ ಪೇಪರ್ಲ್ಲೂ ಅಷ್ಟೇ, ದಟ್ ಈಸ್ ಇಂಟ್ರೆಸ್ಟ್ ರೇಟ್ ಈಸ್ ಮೋರ್ ದೆನ್ ದ ಟ್ರೆಜರಿ ಬಿಲ್ಸ್ ಇರುತ್ತೆ. ಓಕೆ, ಮತ್ತು ಟ್ರೆಜರಿ ಬಿಲ್ಸನ್ನು ಇವರೆಲ್ಲ ಫಾಲೋ ಕೂಡ ಮಾಡ್ತಿರ್ತಾರೆ. ಅದ್ರ ಮೇಲೆ 1% 2% ಡಿಫ್ರೆನ್ಸಲ್ಲಿ ನಮ್ಮ ಬೇರೆ ಇದ್ರದ್ದು ಇಂಟ್ರೆಸ್ಟ್ ರೇಟ್ ಇರುತ್ತೆ. ಓಕೆ, ದೆನ್ ಗೌರ್ಮೆಂಟ್ ಬಾಂಡ್ಸ್ ಅಂದರೆ ಇದರಲ್ಲಿ 3 ಮೇನ್ ಕ್ಯಾಟಗರೀಸ್ ಇರುತ್ತೆ. ಬಿಲ್ಸ್ ಡೆಟ್ ಇನ್ ಸೆಕ್ಯೂರಿಟೀಸ್ ಮ್ಯಾಚುರಿಂಗ್ ಇನ್ ಲೆಸ್ ದ್ಯಾನ್ 1 ಇಯರ್. ಓಕೆ, ಅದನ್ನು ಬಿಲ್ಸ್ ಅಂತೀವಿ, ಟ್ರೆಜರಿ ಬಿಲ್ಸ್ ಅಂತೀವಿ. ಇಫ್ ಇಟ್ ಈಸ್ 1 to 10 ಇಯರ್ಸ್ ಡಿಫ್ರೆನ್ಸಲ್ಲಿದ್ದರೆ ಅದನ್ನು ಟ್ರೆಜರಿ ನೋಟ್ಸ್ ಅಂತ ಹೇಳ್ತೀವಿ. ಆಮೇಲೆ ಡೆಟ್ ಸೆಕ್ಯೂರಿಟೀಸ್ ಮ್ಯಾಚುರಿಂಗ್ ಇನ್ ಮೋರ್ ದ್ಯಾನ್ 10 ಇಯರ್ಸ್ ಅದನ್ನು ಬಾಂಡ್ಸ್ ಅಂತ ಕರಿತೀವಿ. ಓಕೆ, ಅಂಕಲ್ ಸ್ಯಾಮ್ ಇಸ್ ದ ತುಂಬ ಫೇಮಸ್ ಆಗಿರುವಂಥ ಒಂದು ಬಾಂಡ್ ಸ್ಟ್ರಕ್ಚರು. ಓಕೆ, ಇದರೊಳಗಡೆ ಟ್ರೆಜರೀಸಲ್ಲಿ. ಸೊ ನೆಕ್ಸ್ಟ್ ಗವರ್ಮೆಂಟ್ ಸೆಕ್ಯೂರಿಟೀಸು, ಗೌರ್ಮೆಂಟ್ ಗ್ಯಾರಂಟಿಡ್ ಬಾಂಡ್ಸ್ ನೋಡೋಣ, ಹಾಗಂದ್ರೆ ಏನು ಅಂತ. ಓಕೆ, ಸೊ ನನಗನ್ಸೋ ಮಟ್ಟಿಗೆ ಇದು ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಒಂದು ಕ್ವಶನ್ ಬರ್ಬೋದು ಅಂದ್ಕೋತೀನಿ. ಫುಲ್ ಇನ್ಸ್ಟ್ರೂಮೆಂಟ್ಸನ್ನೇ ನೋಟ್ ಮಾಡಿ ಅಂತ ಕೇಳ್ಬೋದು, ಅಥವಾ ಇದರೊಳಗೆ ಯಾವುದಾದ್ರೂ ಇಂಡಿವಿಜುವಲ್ ಆಗೂ ಕೇಳ್ಬೋದು. ಓಕೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆ್ಯಂಡ್ ಗೌರ್ಮೆಂಟ್ ಗ್ಯಾರಂಟಿಡ್ ಬಾಂಡ್ಸ್. ದ ಲಾರ್ಜೆಸ್ಟ್ ಬಾರೋವರ್ ಇನ್ ಇಂಡಿಯಾ ಆರ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್. ಓಕೆ, ಅವ್ರೇನು ಮಾಡ್ತಾರೆ, ಥ್ರೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಓಕೆ, ಈ ಇದನ್ನು ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ಪಬ್ಲಿಕ್ಕಿಗೆ ಕೊಡ್ತಾರೆ. ಅಲ್ಲಿ ಇಂಟ್ರೆಸ್ಟ್ ಪೇಮೆಂಟ್ ಕೂಡ ಇರುತ್ತೆ. ಓಕೆ, ಸೆಮಿ ಆ್ಯನ್ಯುವಲಲ್ಲಿ ಇಂಟ್ರೆಸ್ಟನ್ನು ಪೇ ಮಾಡ್ತಾ ಇರ್ತಾರೆ. ಗೌರ್ಮೆಂಟ್ ಏಜೆನ್ಸೀಸ್ ಇರ್ತಾರೆ, ಅವರು ಗೌರ್ಮೆಂಟನ್ನು, ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿಡ್ ಆಗಿ ಸೆಕ್ಯೂರಿಟೀಸನ್ನು ರಿಲೀಸ್ ಮಾಡ್ತಾರೆ, ಗೌರ್ಮೆಂಟ್ ಏಜೆನ್ಸೀಸು. ಅದು ಕೂಡ ಸೆಮಿ ಆ್ಯನ್ಯುವಲ್, ಯೂಶುವಲ್ ಆಗಿ ಸೆಮಿ ಆ್ಯನ್ಯುವಲಲ್ಲೇ ಬಾಂಡ್ದು ಇಂಟ್ರೆಸ್ಟ್ ಪೇಮೆಂಟ್ ಆಗ್ತಾ ಇರುತ್ತೆ. ಓಕೆ, RBI ಇದನ್ನು ಇಶ್ಯೂ ಮಾಡ್ತಾ ಇರುತ್ತೆ. ಇಟ್ಸ್ ಫಾರ್ ಲಾಂಗ್ ಟರ್ಮ್, ಮೀಡಿಯಮಿಂದ ಲಾಂಗ್ ಟರ್ಮ್ ಇರುತ್ತೆ. ಓಕೆ, ನಮ್ಮ ಇದೇನಿರುತ್ತೆ, ಟ್ರೆಜರಿ ಬಿಲ್ಸ್ ಏನಿರುತ್ತೆ ಲೆಸ್ ದೆನ್ 1 ಇಯರ್ ಇರುತ್ತೆ. ಆಮೇಲೆ ಕಮರ್ಷಿಯಲ್ ಪೇಪರ್ ಕೂಡ ಶಾರ್ಟ್ ಟರ್ಮ್ಗೋಸ್ಕರ ಇರುತ್ತೆ. ಆಮೇಲೆ ನಿಮ್ಮದು ಸರ್ಟಿಫಿಕೇಟ್ ಆಫ್ ಬಾಂಡ್ಸ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸು ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಬಟ್ ಈ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಏನಿರುತ್ತೆ ಇಟ್ಸ್ ಫಾರ್ ಮೀಡಿಯಮ್ ಟು ಲಾಂಗ್ ಟರ್ಮ್ ಬಾಂಡ್ಸ್. ದೆನ್ ಕಾರ್ಪೊರೇಟ್ ಡೆಟ್ ಅಂದ್ರೇನು, ಕಾರ್ಪೊರೇಟ್ ಡೆಟ್ಸ್ ಆರ್ ಬಾಂಡ್ಸ್ ಆರ್ ಇಶ್ಯೂಡ್ ಫ್ರೀಕ್ವೆಂಟ್ಲಿ ಬೈ ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಕಂಪ್ನೀಸ್. ಓಕೆ, ಇನ್ಕ್ರೀಸ್ಡ್ ವಾಲಟಿಲಿಟಿ ಆಫ್ ಇಂಟ್ರೆಸ್ಟ್ ರೇಟ್ಸ್ ಆ್ಯಂಡ್ ಚೇಂಜಸ್ ಇನ್ ದ ಟ್ಯಾಕ್ಸ್ ಆ್ಯಂಡ್ ರೆಗ್ಯುಲೇಟರಿ ಫ್ರೇಮ್ವರ್ಕ್. ಓಕೆ, ಇದನ್ನೆಲ್ಲ ಸೇವ್ ಮಾಡೋಕ್ಕೋಸ್ಕರ ಕಾರ್ಪೊರೇಟ್ ಬಾಂಡ್ಸನ್ನು ತೊಗೊಂಡು ಬಂದಿರ್ತಾರೆ. ಕಾರ್ಪೊರೇಟ್ ಬಾಂಡ್ಸಲ್ಲಿ ಬೇರೆ ಬೇರೆ ಥರ ಇರ್ಬೋದು. ಅಪ್ ಟು ಲೆಸ್ ದೆನ್ 5 ಇಯರ್ಸ್ ಇರ್ಬೋದು, 5 to 12 ಇಯರ್ಸು, ಅಬೌಟ್ 12 ಇಯರ್ಸ್ ಕೂಡ ಇರುತ್ತೆ. ಕಾರ್ಪೊರೇಟ್ ಬಾಂಡ್ಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಹೈಯರ್ ಈಲ್ಡ್ಸ್ ಬಿಕಾಸ್ ದೆರ್ ಇಸ್ ಅ ಹೈಯರ್ ರಿಸ್ಕ್ ಆಫ್ ಕಂಪನಿ ಡಿಫಾಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಫಿಕ್ಸ್ಡ್ ಇನ್ಕಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಹೈಯರ್ ಕ್ವಾಲಿಟಿ ಇರುವಂಥ ನೀವು ಕಾರ್ಪೊರೇಟ್ ಡೆಟ್ಟಿಗೆ ಹೋಗ್ತೀರಾ ಅಂದರೆ ಲೋವರ್ ದ ಇಂಟ್ರೆಸ್ಟ್ ರೇಟ್ ಇರುತ್ತೆ, ಅಂದರೆ ಅಲ್ಲಿ ಇಂಟ್ರೆಸ್ಟ್ ರೇಟು ಕಡಿಮೆ ಇರುತ್ತೆ. ಕಂಪ್ನಿ ವ್ಯಾಲ್ಯೂ ಜಾಸ್ತಿ ಆದಾಗೆ ಅದು ಜಾಸ್ತಿ ಇಂಟ್ರೆಸ್ಟ್ ಪೇ ಮಾಡಲ್ಲ. ಬಟ್ ಯಾವ ಕಂಪ್ನಿಗಳ ವ್ಯಾಲ್ಯೂ ಕಡಿಮೆ ಇರುತ್ತೆ ಅವ್ರು ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ, ಯಾಕಂದರೆ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ. ಓಕೆ, ಇಲ್ಲಿ ಒಂದೇನು ಡಿಫ್ರೆನ್ಸ್ ಅಂದರೆ ಕಮರ್ಷಿಯಲ್ ಪೇಪರ್ ಅಂದರೆ ಅಲ್ಲಿ ಫಿನಾನ್ಷಿಯಲಿ ಸ್ಟ್ರಾಂಗ್ ಇರುವಂಥ ಕಂಪ್ನೀಸು, ಆರ್ಗನೈಸೇಷನ್ಸ್ ಏನು ಮಾಡ್ತಾರೆ, ಜಸ್ಟ್ ಒಂದು ಪ್ರಾಮಿಸರಿ ನೋಟಲ್ಲಿ ಡೆಟ್ಟನ್ನು ರೇಸ್ ಮಾಡ್ತಾರೆ. ಬಟ್ ಕಾರ್ಪೊರೇಟ್ ಡೆಟ್ ಅಂದರೆ ಇಟ್ ಕಂಪ್ಲೀಟ್ಲಿ ಅ ಬಾಂಡ್. ಓಕೆ, ಬಾಂಡನ್ನೇ ಇಶ್ಯೂ ಮಾಡಿರ್ತಾರೆ. ಬಾಂಡ್ ಅಂದರೆ ನಿಮ್ಗೆ ಗೊತ್ತು, ಇದು ಬಾಂಡ್ ಪೇಪರ್ ಅಂತ ಹೇಳ್ತೀವಲ್ಲ, ರೈಟ್.
ಸೊ ಇದು ತುಂಬ ಲೀಗಲ್ ಆಗಿ ಎಲ್ಲ ರೀತಿಯಿಂದ ಫಾರ್ಮ್ ಎಲ್ಲ ಫಿಲಪ್ ಮಾಡಿಸ್ಕೊಂಡು ಮಾಡುವಂಥದ್ದು. ಓಕೆ, ಸೊ ಇದು ಬಾಂಡ್ ಫೀಚರ್ ಎಲ್ಲ ಇದಕ್ಕೂ ಇರುತ್ತೆ ಕಾರ್ಪೊರೇಟ್ ಡೆಟ್ಟಲ್ಲಿ, ಬಟ್ ಕಮರ್ಷಿಯಲ್ ಪೇಪರ್ ಇಟ್ಸ್ ಅ ಪ್ರಾಮಿಸರಿ ನೋಟ್. ಓಕೆ, ದರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಕಾರ್ಪೊರೇಟ್ ಡೆಟ್ ಆ್ಯಂಡ್ ಕಮರ್ಷಿಯಲ್ ಪೇಪರ್. ಮತ್ತು ಕಾರ್ಪೊರೇಟ್ ಡೆಟ್ ಇಸ್ ಫಾರ್ ಶಾರ್ಟ್ ಟರ್ಮ್. ಓಕೆ, ಇದರಲ್ಲಿ ಶಾರ್ಟ್ ಟರ್ಮ್ ಅಂದ್ರೇ ಲೆಸ್ ದೆನ್ 5 years ಬರುತ್ತೆ, ಆಮೇಲೆ 5 to 12 years, ಮತ್ತು ಓವರ್ ದ 12 years. ಹೈಯರ್ ಈಲ್ಡ್, ಹೈ ರಿಸ್ಕ್. ಓಕೆ, ಹೈ ಕ್ವಾಲಿಟಿ ಇತ್ತಂದರೆ ಲೋವರ್ ಇಂಟ್ರೆಸ್ಟ್ ರೇಟು ಸಿಗುತ್ತೆ. ನೆಕ್ಸ್ಟು ಬಿಯರರ್ ಬಾಂಡ್ ಅಂತ ಹೇಳ್ತೀವಿ, ರಿಜಿಸ್ಟರ್ಡ್ ಬಾಂಡ್. ಇದು ನೀವು ಬೇಕಿದ್ರೆ ನೋಡ್ಕೊಳ್ಳಿ, ಸುಮ್ಮನೆ ನಾನು ಟಿಕ್ ಮಾಡಿ ಇಟ್ಟಿದ್ದೀನಿ. ಓಕೆ, ಬೇರೆಯರ್ ಬಾಂಡ್ ಅಂದರೆ ಆವಾಗೆಲ್ಲ ಪೇಪರ್ಸಲ್ಲಿ ಬರ್ತಾಯಿತ್ತು, ಟೆಕ್ನಿಕಲ್ ಎಲ್ಲ ಕಡಿಮೆ ಇರೋದಕ್ಕೆ, ಆನ್ಲೈನ್ ಇಲ್ಲದೆ ಇರೋದಕ್ಕೆ ಪೇಪರ್ಲೆ ಬರ್ತಾಯಿತ್ತು. ಅದರೊಳಗೆ ಇಷ್ಟು ಇಂಟ್ರೆಸ್ಟ್ ರೇಟು ಅಂತ ಬರ್ಕೊಂಡಿರ್ತಾಯಿತ್ತು ಸ್ಲಿಪ್ಪನ್ನು, ಅದನ್ನು ಕೊಟ್ಬಿಟ್ಟು ಅದನ್ನು ಫಿಸಿಕಲಾಗಿ ತೊಗೋಬೇಕಿತ್ತು, ಅದನ್ನು ಬೇರೆಯರ್ ಬಾಂಡ್ ಅಂತ ಹೇಳ್ತಿದ್ರು. ಆಮೇಲೆ ರಿಜಿಸ್ಟರ್ಡ್ ಬಾಂಡ್ ಅಂದರೆ ಆ ಫುಲ್ ರೆಕಾರ್ಡ್ ಇರ್ತಾಯಿತ್ತು, ಯಾರ್ಯಾರಿಗೆ ಎಷ್ಟು, ಅವ್ರ ಓನರ್ ಯಾರು ಎಷ್ಟು ಪೇಮೆಂಟ್ ಅಂತ. ದಟ್ ಈಸ್ ಕಾಲ್ಡ್ as ರಿಜಿಸ್ಟರ್ಡ್ ಬಾಂಡ್. ಝೀರೋ ಕೂಪನ್ ಬಾಂಡ್ಸ್ ಅಂತಂದರೆ ದ ಬಾಂಡ್ಸ್ ವಿದೌಟ್ ದ ಕೂಪನ್ ರೇಟ್. ಕೂಪನ್ ರೇಟ್ ಇರಲ್ಲ. ಓಕೆ, ರೆಗ್ಯುಲರ್ ಇಂಟ್ರೆಸ್ಟ್ ಪೇಮೆಂಟ್ ಇರಲ್ಲ, ಬಟ್ ತುಂಬ ಕಡಿಮೆ ಇದರೊಳಗೆ ಕೊಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ 1996 5,300 rupeesಗೆ ಬಾಂಡ್ ಸೇಲ್ ಮಾಡಿದ್ದಾರೆ, ಬಟ್ ಅದ್ರ ಫೇಸ್ ವ್ಯಾಲ್ಯೂ ಬಂದು 2 lakhs ಇತ್ತಂತೆ, ಬಟ್ ಅದು ರಿಡೀಮ್ ಆಗೋದು 25 years ಆದಮೇಲೆ. ಸೊ ದಟ್ ಈಸ್ ಅ ಝೀರೋ ಕೂಪನ್ ಬಾಂಡ್. ಸ್ಟ್ರೇಟ್ ಬಾಂಡ್ ಅಂತಂದರೆ ಫಿಕ್ಸ್ಡ್ ಪೀರಿಯಾಡಿಕ್ ಕೂಪನ್ ಇರುತ್ತೆ, ಅಂದರೆ ಅದರಲ್ಲಿ ಇಂಟ್ರೆಸ್ಟ್ ಕೂಪನ್ ರೇಟ್ ಏನಿರುತ್ತೆ ಅದು ಫಿಕ್ಸ್ಡ್ ಆಗಿರುತ್ತೆ. ಓಕೆ, ಅದನ್ನು ನಾವು ಸ್ಟ್ರೇಟ್ ಬಾಂಡ್ಸ್ ಅಂತ ಹೇಳ್ತೀವಿ. ಫ್ಲೋಟಿಂಗ್ ರೇಟ್ ಬಾಂಡ್ಸ್ ಅಂದರೆ ಅಕಾರ್ಡಿಂಗ್ ಟು ಟ್ರೆಜರಿ ಬಿಲ್ಸು ಅಥವಾ ಇದ್ರ ಮೇಲೆ ಬೇಸಿಸ್ ಮೇಲೆ ಗೌರ್ಮೆಂಟ್ ಇಂಟ್ರೆಸ್ಟ್ ರೇಟ್ ಮೇಲೆ ಚೇಂಜಸ್ ಆಗ್ತಾ ಇದ್ದಾಗ ಅದನ್ನು ಫ್ಲೋಟಿಂಗ್ ರೇಟ್ ಬಾಂಡ್ಸ್ ಅಂತ ಹೇಳ್ತೀವಿ. ಓಕೆ, ಆಮೇಲೆ ಇನ್ನೊಂದೆರಡು ಕೇಳ್ತಾರೆ, ಬಾಂಡ್ಸ್ ವಿತ್ ಎಂಬೆಡೆಡ್ ಆಪ್ಷನ್ಸ್ ಅಂತ. ಎಂಬೆಡೆಡ್ ಆಪ್ಷನ್ಸ್ ಅಂದರೆ ಕಾಲೇಬಲ್ ಬಾಂಡ್ಸ್ ಇರ್ಬೋದು, ಪುಟ್ಟೇಬಲ್ ಬಾಂಡ್ಸು ಇರ್ಬೋದು. ಕಾಲೇಬಲ್ ಬಾಂಡ್ಸ್ ಅಂತಂದರೆ ಕಂಪ್ನಿಗಳು ತಮಗೆ ಬೇಕಾದಾಗ ಅದನ್ನು ವಾಪಸ್ ತೊಗೊಂಡು ಅದ್ರದ್ದು ಪ್ರೀ ಮ್ಯಾಚುರ್ಲಿ ವಿತ್ ಪ್ರೀಮಿಯಮ್ಮು ಏನು ಮಾಡ್ತಾರೆ, ಅದನ್ನು ಹಣ ಕೊಟ್ಟು ತಮ್ಮ ಬಾಂಡ್ಸನ್ನು ವಾಪಸ್ ತೊಗೊತಾರೆ, ಸಾಲನ ಕಡಿಮೆ ಮಾಡ್ಕೊತಾರೆ. ಅದನ್ನು ಕಾಲೇಬಲ್ ಬಾಂಡ್ಸ್ ಅಂತ ಹೇಳ್ಬೋದು. ಪುಟ್ಟೇಬಲ್ ಬಾಂಡ್ಸ್ ಅಂದರೆ ಇಟ್ಸ್ ಅ ರೈಟ್ ಟು ಇನ್ವೆಸ್ಟರ್. ಅವನೇನು ಮಾಡ್ತಾನೆ, ಯಾವಾಗ ಬೇಕೋ ಆವಾಗ ಅದನ್ನ ಸೆಲ್ ಮಾಡ್ಬೋದು, ಬ್ಯಾಕ್ ಟು ದ ಇಶ್ಯೂರ್ ಆನ್ ಸರ್ಟೆನ್ ಟರ್ಮ್ಸ್. ಓಕೆ, ಬಾಂಡ್ ಇಂಟೆಂಜರ್ ಬಾಂಡ್ ಫೀಚರ್ಸ್ ಏನು ಬರುತ್ತೆ, ಬಾಂಡ್ ಟೆಂಡ್ ಟು ಬಿ ಕನ್ಫ್ಯೂಸಿಂಗ್ ಬಿಕಾಸ್ ಆಫ್ ಅ ಕಾಂಪ್ಲೆಕ್ಸ್ ಪ್ರೊವಿಷನ್ಸ್ ಅಟ್ಯಾಚ್ ಟು ದೆಮ್. ಫೀಚರ್ಸಲ್ಲಿ ಏನು ಇಂಪಾರ್ಟೆಂಟ್ ಇರುತ್ತೆ ಅಂದರೆ ಬಾಂಡ್ ಇಂಡೆಂಚರ್ ವಿಚ್ ಸ್ಪೆಲ್ಸ್ ಔಟ್ ದ ಫೀಚರ್ಸ್ ಆಫ್ ದ ಬಾಂಡ್ ಇನ್ ಟರ್ಮ್ಸ್ ಆಫ್ ಕೊಲ್ಯಾಟ್ರಲ್, ಸಿಂಕಿಂಗ್ ಫಂಡ್, ಕಾಲ್ ಪ್ರೊವಿಷನ್, ಪ್ರೊಟೆಕ್ಟಿವ್ ಕೋವೆನೆಂಟ್ಸ್ ಆ್ಯಂಡ್ ಸೊ ಆನ್. ಅಂದರೆ ಅದರೊಳಗೆ ಒಂದು ಲೀಗಲ್ ಅಗ್ರಿಮೆಂಟ್ ಇರುತ್ತೆ, ಅದರೊಳಗೆ ಎಲ್ಲದು ಬಾಂಡ್ದು ರಿಲೇಟೆಡ್ ಫೀಚರ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಿಂಕಿಂಗ್ ಫಂಡ್ ಅಂದರೆ ಜಸ್ಟ್ ನಾವು ರಿಡೀಮ್ ಡೆಟ್ ಸೆಕ್ಯೂರಿಟೀಸ್ ಆಫ್ ಪ್ರಿಫರ್ ಸ್ಟಾಕ್ ಇಶ್ಯೂಸ್. ನಾವು ಆವಾಗ ಸಿಂಕಿಂಗ್ ಫಂಡ್ ಅಂದರೆ ಫಂಡ್ ಆನ್ ಟು ವಿಚ್ ಮನಿ ಈಸ್ ಆ್ಯಡೆಡ್ ಆನ್ ಅ ರೆಗ್ಯುಲರ್ ಬೇಸಿಸ್. ಒಂದು ಫಂಡ್ ಮಾಡಿರ್ತೀವಿ, 10,000 ಸ್ಟಾರ್ಟ್ ಮಾಡಿರ್ತೀವಿ, ಅದಕ್ಕೆ ರೆಗ್ಯುಲರ್ ಆಗಿ ಲೈಕ್ ಸಿಪ್ ನಾವೇನು ಮಾಡ್ತೀವಿ, ಇಲ್ಲಿ ರೆಗ್ಯುಲರ್ ಆಗಿ ಫಂಡನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಓಕೆ, ದಟ್ ಪ್ರಾಮಿಸ್ಡ್ ಪೇಮೆಂಟ್ಸ್ ವಿಲ್ ಬಿ ಮೇಡ್ ಆ್ಯಂಡ್ ದಟ್ ಈಸ್ ಯೂಸ್ ಟು ರಿಡೀಮ್ ಡೆಟ್ ಸೆಕ್ಯೂರಿಟೀಸ್. ಅವರೇನು ಮಾಡ್ತಾರೆ, ಅದನ್ನು ತಮ್ಮ ಸಾಲವನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾರೆ. ಸಿಂಕಿಂಗ್ ಫಂಡ್ ಪ್ರೊವಿಷನ್ ಏನಾಗುತ್ತೆ, ಕಂಡೀಷನ್ ಇನ್ಕ್ಲೂಡೆಡ್ ಇನ್ ಸಮ್ ಕಾರ್ಪೊರೇಟ್ ಬಾಂಡ್ ಇಂಡೆಂಚರ್ಸ್ ದಟ್ ರಿಕ್ವೈರ್ಸ್ ದ ಇಶ್ಯೂರ್ ಟು ರಿಟೈರ್ ಅ ಸ್ಪೆಸಿಫೈಡ್ ಪೋರ್ಷನ್ ಆಫ್ ಡೆಟ್ ಈಚ್ ಇಯರ್. ಇದರೊಳಗೆ ಏನಿರುತ್ತೆ, ಇಶ್ಯೂರ್ ಏನಿರ್ತಾನೆ ಅವನ ಸಾಲನ ವರ್ಷ ಇಷ್ಟು ಕಡಿಮೆ ಮಾಡಬೇಕು ಅನ್ನೋ ಒಂದು ಕಂಡೀಷನ್ ಇರುತ್ತೆ, ಆ ದುಡ್ಡನ್ನು ಯೂಸ್ ಮಾಡಿ. ದಟ್ ಈಸ್ ಕಾಲ್ಡ್ ಎಸ್ ಸಿಂಕಿಂಗ್ ಫಂಡ್. ಕನ್ವರ್ಟಿಬಲ್ ಫಂಡ್ ಅಂತಂದರೆ ನಿಮ್ಗೆ ಯಾವಾಗ ಬೇಕಾದರೂ ನಿಮ್ಮ ಬಾಂಡನ್ನು ಕಾಮನ್ ಶೇರ್ಸ್ ಆಗಿ ಸ್ಪೆಸಿಫೈಡ್ ಕ್ವಾಂಟಿಟಿಯಲ್ಲಿ ನೀವು ಚೇಂಜ್ ಮಾಡ್ಬೋದು. ಓಕೆ, ಮೊದಲೇ ಕನ್ವರ್ಷನ್ ರೇಟ್ ಹೇಳಿರ್ತಾರೆ, ಕನ್ವರ್ಷನ್ ಪ್ರೈಸ್ ಹೇಳ್ತಿರ್ತಾರೆ, ಅದರ ಬೇಸಿಸ್ ಮೇಲೆ ನೀವು ಬಾಂಡನ್ನು ಶೇರ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಕನ್ವರ್ಟಿಬಲ್ ಬಾಂಡ್ ಅಂತ ಹೇಳ್ತೀವಿ. ಓಕೆ, ಕೊಲಾಟ್ರಲ್ಸ್ ಅಂತಂದರೆ ಗೊತ್ತು ನಿಮಗೆ, ರಿಪ್ರೆಸೆಂಟ್ ಅ ಪ್ಲೆಡ್ಜ್. ಒಂದು ನಾವೇನು ಲೋನ್ ತೊಗೋತೀವಿ ಅಂದರೆ ಅದಕ್ಕೆ ಏನಾದ್ರು ಕೊಲಾಟ್ರಲ್ ಕೊಡಿದ್ರೆ, ಕೊಲಾಟ್ರಲ್ ಅಂದರೆ ನಾವು ಅಸೆಟ್ಸ್ನ ಅಥವಾ ಬೇರೆ ಪ್ರಾಪರ್ಟೀಸ್ನೆಲ್ಲ ಕೊಲಾಟ್ರಲ್ ಮಾಡ್ತಾ ಇರ್ತೀವಿ, ಪ್ರಾಪರ್ಟೀಸ್ನೆಲ್ಲ ಕೊಟ್ಟು ಅದ್ರ ಸಪೋರ್ಟಲ್ಲಿ ನಾವು ಲೋನನ್ನು ತಗೊಳ್ತಾ ಇರ್ತೀವಿ. ಓಕೆ, ದೆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಾಂಡ್ಸ್ ಅಂತ ಕೇಳ್ಬೋದು. ಓಕೆ, ಏನು ಕೇಳ್ಬೋದು, ಯಾಕಂದರೆ ನಿನ್ನೆ ಪೇಪರ್ ನೋಡಿದಾಗಿಂದ ನನಗೆ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಭಾಳ ಇದಾವೆ, ಯಾವ್ದು ಬೇಕಾದ್ರೂ ಕೇಳ್ಬೋದು. ಸೊ ಇದರೊಳಗೆ ನೀವೇನಿಲ್ಲ ಅರ್ಥ ಮಾಡ್ಕೊಳ್ಳಿ, ಥಿಯರಿಯಲ್ಲಿ ಏನಾದರೂ ಒಂದಿಷ್ಟು ಬರೆಯೋಕ್ಕಾಗತ್ತೆ. ಓಕೆ, ಸೊ ಅದಕ್ಕೆ ನಾನು ಯಾವ್ದು ಈಸಿ ಇದೆ ಆ ಟಾಪಿಕಲ್ಲಿ ಎಕ್ಸ್ಪ್ಲನೇಷನ್ ಕೊಡುವಂಥದ್ದನ್ನು ಕೊಟ್ಟು ಒಂದು ಸ್ವಲ್ಪ ನಿಮಗೆ ಅದು ಅಟ್ಲೀಸ್ಟ್ ನೀವು ವರ್ಡ್ಸನ್ನು ಇಟ್ಕೊಂಡಿದ್ರೆ ಮೈಂಡಲ್ಲಿ ಅದನ್ನು ಯೂಸ್ ಮಾಡಿಬಿಟ್ಟು ಎಕ್ಸಾಮಲ್ಲಿ ಪ್ರಾಕ್ಟಿಕಲ್ ಬರ್ದಿಲ್ಲ ಅಂದ್ರೂ ಥಿಯರಿಯಲ್ಲಿ ಕವರ್ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ ಸ್ವಲ್ಪ ಡೀಪಾಗಿ ಹೇಳ್ತಾ ಇದ್ದೀನಿ. ಓಕೆ,
ಕೂಪನ್ ಅಂತ ಇದರೊಳಗೆ ಏನಿದೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇದರೊಳಗೆ ಏನು ಬರುತ್ತೆ ಬಾಂಡ್ಸಲ್ಲಿ ಫೇಸ್ ವ್ಯಾಲ್ಯೂ ಇರ್ಬೋದು. ಓಕೆ, ಫೇಸ್ ವ್ಯಾಲ್ಯೂ, ಕೂಪನ್ ರೇಟ್ ಇರುತ್ತೆ, ಅದಕ್ಕೊಂದು ಮ್ಯಾಚುರಿಟಿ ಡೇಟ್ ಅಂತ ಇರುತ್ತೆ, ಅದಕ್ಕೊಬ್ರು ಇಶ್ಯೂರ್ ಅಂತ ಇರ್ತಾರೆ, ಅವರೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಾಂಡ್ಸಲ್ಲಿ ಬರುತ್ತೆ. ಫೇಸ್ ವ್ಯಾಲ್ಯೂ ಅಥವಾ ಪಾರ್ ವ್ಯಾಲ್ಯೂ. ಪಾರ್ ವ್ಯಾಲ್ಯೂ ಅಂತ ಯಾವಾಗ ಅಂತೀವಿ ಅಂದರೆ ಯಾವಾಗ ಅದರದ್ದು ಫೇಸ್ ವ್ಯಾಲ್ಯೂ ಕರೆಂಟ್ ಪ್ರೈಸ್ಗೆ ಸೇಮ್ ಇದ್ದಾಗ ಅದನ್ನು ನಾವು ಪಾರ್ ವ್ಯಾಲ್ಯೂ ಅಂತ ಹೇಳ್ಬೋದು. ಓಕೆ, ದೆನ್ ಕೂಪನ್ ರೇಟ್ ಅಂದರೆ ಇಂಟ್ರೆಸ್ಟ್ ರೇಟು. ಬಾಂಡಿಗೆ ಕೊಡುವಂಥ ಇಂಟ್ರೆಸ್ಟನ್ನು ನಾವು ಬಾಂಡ್ ಹೋಲ್ಡ್ರಿಗೆ ಕೊಡುವಂಥ ಇಂಟ್ರೆಸ್ಟ್ ಪೇಮೆಂಟನ್ನು ನಾವು ಕೂಪನ್ ಅಂತ ಹೇಳ್ಬೋದು. ಓಕೆ, ಪೇ ಇಂಟ್ರೆಸ್ಟ್ ಎವ್ರಿ 6 ಮಂತ್ಸಿಗೆ ಈಗ ಪೇ ಮಾಡ್ತಾರೆ ಯೂಶ್ವಲ್ ಆಗಿ. ಓಕೆ, ಫ್ಲೋಟಿಂಗ್ ರೇಟ್ ಬಾಂಡ್ ಅಂತ ಆವಾಗಲೇ ಹೇಳಿದ್ದೆ. ಓಕೆ, ಇವೆಲ್ಲ ರಿಪಿಟೇಷನ್ ಇದೆ. ಸೊ ಒಂದು ಬಾಂಡ್ ಅಂತ ಬಂದಾಗ ಅದಕ್ಕೊಂದು ಮ್ಯಾಚುರಿಟಿ ಡೇಟ್ ಅಂತ ಇರುತ್ತೆ. ಓಕೆ, ಲಾಂಗ್ ಟರ್ಮ್ ಬಾಂಡ್ ವಿಲ್ ಫ್ಲಕ್ಚುಯೇಟ್ ಮೋರ್ ದೆನ್ ಅ ಶಾರ್ಟರ್ ಟರ್ಮ್ ಬಾಂಡ್. ಲಾಂಗರ್ ಟರ್ಮ್ ಬಾಂಡು ಶಾರ್ಟರ್ ಟರ್ಮ್ ಬಾಂಡ್ಸ್ ಇರುತ್ತೆ. ಓಕೆ, ಲಾಂಗರ್ ಟರ್ಮ್ ಬಾಂಡಿಗೆ ಏನಿರುತ್ತೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ, ಬಟ್ ಫ್ಲಕ್ಚುಯೇಷನ್ ಅಷ್ಟೇ ಇರುತ್ತೆ. ಓಕೆ, ಅಪ್ ಟು 30 ಇಯರ್ಸ್ ತನಕನೂ ಇಶ್ಯೂ ಮಾಡಿದ್ದಿದೆ, ಈವನ್ 100 ಇಯರ್ಸ್ ತನಕ ಕೂಡ ಇಶ್ಯೂ ಮಾಡಿದ್ದಿರುತ್ತೆ ಬಾಂಡ್ಗಳು. ಸೊ ಇಶ್ಯೂಯರ್ ಏನಿರ್ತಾನೆ ಇಲ್ಲಿ, ಇಶ್ಯೂಯರ್ ಯಾರೂ ಆಗಿರ್ಬೋದು. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ನೌನ್ ಆಸ್ ರಿಸ್ಕ್ ಫ್ರೀ ಅಸೆಟ್ಸ್. ಗೌರ್ಮೆಂಟ್ ಸೆಕ್ಯೂರಿಟೀಸು ರಿಸ್ಕ್, ಯಾಕಂದರೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಬರ್ತಾ ಇರುತ್ತೆ, ಹೆಂಗಾದರೂ ಅದು ಸಾಲ ತೀರಿಸುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸು. ಓಕೆ, ಬಟ್ ಕಂಪನಿ ಆದರೆ ಪ್ರಾಫಿಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಹೈಯರ್ ರೇಟ್ ಕೊಡುತ್ತೆ, ಬಟ್ ಪ್ರಾಫಿಟ್ ಮೇಲೆ ಬೇಸ್ಡ್ ಆಗಿರೋದ್ರಿಂದ ಅದು ಸ್ವಲ್ಪ ರಿಸ್ಕ್ ಇರುತ್ತೆ ಅಂತ ಹೇಳ್ತಾರೆ. ಗೌರ್ಮೆಂಟ್ ಸೆಕ್ಯೂರಿಟಿನ ರಿಸ್ಕ್ ಫ್ರೀ ಅಂತ ಹೇಳ್ತೀವಿ ಇಶ್ಯೂಯರ್. ಓಕೆ, ಬಾಂಡ್ ಈಸ್ ಸಿಂಪ್ಲಿ ಅ ಕಾಂಟ್ರಾಕ್ಟ್ ಬಿಟ್ವೀನ್ ಅ ಲೆಂಡರ್ ಆ್ಯಂಡ್ ಅ ಬಾರೋವರ್ ಬೈ ವಿಚ್ ದ ಬಾರೋವರ್ ಪ್ರಾಮಿಸ್ ಟು ರೀಪೇ ಅ ಲೋನ್ ವಿತ್ ಇಂಟ್ರೆಸ್ಟ್. ಇದೇನಿರುತ್ತೆ, ಇದೊಂದು ಬಾಂಡ್ ಇರುತ್ತೆ, ಇದೊಂದು ಅಗ್ರಿಮೆಂಟ್ ಅಂತ ಅಂದ್ಕೊಳ್ಳಿ ಅಥವಾ ಕಾಂಟ್ರಾಕ್ಟ್ ಅಂದ್ಕೊಳ್ಳಿ. ಸೊ ಅವನೇನಂತಾನೆ ನಾನು ಇಷ್ಟು ಲೋನ್ ತೊಗೋತೀನಿ, ಅವನಿಗೆ ಇಷ್ಟು ಇಂಟ್ರೆಸ್ಟ್ ರೇಟ್ ಇಷ್ಟು ಪೇ ಮಾಡ್ತೀನಿ ಅಂತ ಒಂದು ಕಾಂಟ್ರಾಕ್ಟ್ ಮಾಡೋದನ್ನೇ ನಾವೇನಂತೀವಿ ಬಾಂಡ್ ಅಂತ ಹೇಳ್ಬೋದು. ಬಾಂಡ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಇಲ್ಲೂ ಕೊಟ್ಟಿದ್ದಾರೆ. ಓಕೆ, ಇಲ್ಲೇ ಕೊಟ್ಟಿದ್ದಾರೆ. ಇಶ್ಯೂಯರ್ ಇರ್ಬೋದು, ಇಶ್ಯೂಯರ್ ಇದ್ದಾನೆ. ಇಶ್ಯೂಯರ್ ಯಾರಾಗಿರ್ತಾನೆ, ಕಾರ್ಪೊರೇಟ್ ಬಾಡಿ ಆಗಿರ್ಬೋದು, ಮುನ್ಸಿಪಾಲಿಟಿ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಬಾಂಡ್ಸ್ ಕೂಡ ಇರುತ್ತೆ, ರೈಟ್. ಆಮೇಲೆ ಪ್ರಿಯಾರಿಟಿ ಬೇಸ್ಡಲ್ಲಿ ಇರುತ್ತೆ, ಜೂನಿಯರ್ ಅಥವಾ ಸಬಾರ್ಡಿನೇಟೆಡು, ಸೀನಿಯರ್ ಅಥವಾ ಅನ್ಸಬಾರ್ಡಿನೇಟೆಡು. ಕೂಪನ್ ರೇಟ್ ಬಂದಾಗ ಫಿಕ್ಸ್ಡ್ ಇನ್ಕಮ್ ಇರ್ಬೋದು, ಫ್ಲೋಟಿಂಗ್ ಇರ್ಬೋದು, ಇನ್ವರ್ಸ್ ಫ್ಲೋಟರ್ ಇರ್ಬೋದು. ನೆಕ್ಸ್ಟ್ ನೋಡ್ತೀವಿ ನಾವು ಅದನ್ನು, ಝೀರೋ ಕೂಪನ್ ರೇಟ್ ಇರ್ಬೋದು. ಓಕೆ, ಬಾಂಡ್ ಕ್ಯಾರೆಕ್ಟರ್ಸಲ್ಲಿ ಬರುತ್ತೆ ಇವು. ರಿಡೆಂಪ್ಷನ್ ಫೀಚರ್ಸ್ ಅಂತ ಬಂದಾಗ ಕಾಲೇಬಲ್, ಕನ್ವರ್ಟಿಬಲ್, ಪುಟ್ಟೇಬಲ್ ಆಗಿರ್ಬೋದು. US ಗೌರ್ಮೆಂಟ್ ಟ್ರೆಜರೀಸ್ ಇರುತ್ತೆ, ಇಂಟರ್ನ್ಯಾಷನಲ್ ಬಾಂಡ್ ಇಶ್ಯೂಸ್ ಇರುತ್ತೆ, ಯೂರೋ ಬಾಂಡ್, ಫಾರಿನ್ ಬಾಂಡ್, ಗ್ಲೋಬಲ್ ಬಾಂಡ್. ಓಕೆ, ಸೊ ಗೌರ್ಮೆಂಟ್ ಟ್ರೆಜರೀಸಲ್ಲಿ ನಾವು ನೋಡಿದ್ವಿ ಆಗಲೇ, ಬಾಂಡ್ ಇಸ್ ಅಪ್ ಟು 10 ಇಯರ್ ಇದ್ದರೆ ಬಾಂಡ್ ಅಂತೀವಿ, 1 to 10 years ಇದ್ದರೆ ನೋಟ್ ಅಂತ ಹೇಳ್ತೀವಿ, ಲೆಸ್ ದೆನ್ 1 year ಇದ್ದರೆ ಟ್ರೆಜರಿ ಬಿಲ್ಸ್ ಅಂತ ಹೇಳ್ತೀವಿ. ಓಕೆ, ಬೇಸ್ಡ್ ಆನ್ ಬಾಂಡ್ ಇಶ್ಯೂಯರ್ಸ್, securities issued by the federal government have the lowest risk of default, while corporate bonds are considered to be a riskier venture. ಇದು ನಾನು ಆಗಲೇ ಹೇಳಿದ್ದೆ. ದೆನ್ ಯೂರೋ ಬಾಂಡ್ ಮಾರ್ಕೆಟ್ ಅಂತ ಕೇಳ್ಬೋದು, ಚೆನ್ನಾಗಿದೆ ಕಾನ್ಸೆಪ್ಟು. ಯೂರೋ ಬಾಂಡ್ ಕಾನ್ಸೆಪ್ಟ್ ಅಂದರೆ ಯೂಶ್ವಲ್ ಆಗಿ ನಾವು ಯುರೋಪ್ ಕಂಟ್ರೀಸಲ್ಲಿ ಮಾಡಿರುವಂಥದ್ದು ಅಂತ ಅಂದ್ಕೋತೀವಿ, ಬಟ್ ಹಾಗಲ್ಲ. ಯೂರೋ ಏನು ಕರೆನ್ಸಿ ಇರುತ್ತೆ, ಆ ಕರೆನ್ಸಿ ವ್ಯಾಲ್ಯೂದಲ್ಲಿ ಈ ಬಾಂಡ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ 100 ರೂಪೀಸಲ್ಲಿ ಬಾಂಡ್ ಫೇಸ್ ವ್ಯಾಲ್ಯೂ ಇತ್ತಂದರೆ 100 ಯೂರೋಸಲ್ಲಿ ಇರುತ್ತೆ, ಬಟ್ ಅದು ಯಾವ ಕಂಟ್ರಿಲಿ ಕೂಡ ಇಶ್ಯೂ ಆಗ್ಬೋದು. ಇಲ್ಲಿ ಒಂದು ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ಈಗ US ಬಾಂಡ್ ಇದೆ ಅಥವಾ ಯೂರೋ ಬಾಂಡ್ ಇದೆ, ಅದು ಜಪನೀಸ್ ಇದರೊಳಗೆ ಇಶ್ಯೂ ಆದರೆ ಆವಾಗ ನಾವು ಯೂರೋ ಎನ್ ಬಾಂಡ್ ಅಂತ ಹೇಳ್ತೀವಿ. ಬಟ್ ಅದು ಇಶ್ಯೂ ಆಗಿದ್ದಲ್ಲಿ ಜಪಾನಲ್ಲಿ, ಬಟ್ ಅದಾಗಿರೋದೇನು ಅದು ಯೂರೋ ಕರೆನ್ಸಿಯಲ್ಲಿ ಇರುವಂಥದ್ದು, ಅದಕ್ಕೆ ಯೂರೋ ಎನ್ ಬಾಂಡ್ ಅಂತ ಹೇಳ್ತೀವಿ. ಓಕೆ, ಅದಕ್ಕೆ ಏನು ಕೊಟ್ಟಿದೆ ಡೆಫಿನೇಷನ್ ಯೂರೋ ಬಾಂಡ್ಗೆ ಅಂತಂದರೆ, ಯೂರೋ ಬಾಂಡ್ refers to any bond that is denominated in a currency other than that of the country in which it is issued. ಆ ಕಂಟ್ರಿ ಯಾವುದಲ್ಲಿ ಇಶ್ಯೂ ಆಗಿರುತ್ತೆ ಅಲ್ಲಿ ಇದರೊಳಗಿರಲ್ಲ ಕರೆನ್ಸಿಯಲ್ಲಿ. ಯಾವುದಂದರೆ ಇದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರಪಂಚದ ಯಾವುದೇ ಕಂಟ್ರಿಯಲ್ಲಿ ಇಶ್ಯೂ ಆದರೂ ಕೂಡ ಯೂರೋ ಬಾಂಡ್ಗಳು ಯೂರೋ ಕರೆನ್ಸಿಯಲ್ಲೇ ಇರುತ್ತೆ. ಅದ್ರ ಮುಂದ್ಗಡೆ ಬೇಕಿದ್ರೆ ಅವರು ಚೇಂಜಸ್ ಮಾಡ್ತಾರೆ. ಯೂರೋ ಇಂಡಿಯನ್ ಬಾಂಡ್ಸ್ ಆಗ್ಬೋದು, ಯೂರೋ ಎನ್ ಬಾಂಡ್ಸ್ ಆಗಿರ್ಬೋದು, ಆ ಥರ. ಓಕೆ, ಸೊ ನೆಕ್ಸ್ಟು ಇಫ್ ಯು ಹೋಲ್ಡ್ ಅನ್ ಪ್ರಿಯಾರಿಟಿ. ಇಲ್ಲಿ ಪ್ರಿಯಾರಿಟಿ ಹೆಂಗಂತ ಅಂತಂದರೆ, ಇಫ್ ಯು ಹೋಲ್ಡ್ ಅನ್ ಅನ್ಸಬಾರ್ಡಿನೇಟೆಡ್ ಸೆಕ್ಯೂರಿಟಿ. ಓಕೆ, ಅನ್ಸಬಾರ್ಡಿನೇಟ್ ಅಂದರೆ ಸೀನಿಯರ್ ಸೆಕ್ಯೂರಿಟಿ ಇತ್ತು ಅಂತಂದರೆ ಯು ವಿಲ್ ಬಿ ಫಸ್ಟ್. ಯಾವಾಗ ಪೇಮೆಂಟ್ ಫ್ರಮ್ ದ ಲಿಕ್ವಿಡೇಷನ್ ಆಫ್ ಎನ್ ಅಟ್ಸ್. ಒಂದು ಕಂಪ್ನಿ ಏನಾದ್ರು ಡಿಫಾಲ್ಟ್ ಆಯಿತು, ಬ್ಯಾಂಕ್ರಪ್ಸಿ ಆಯಿತು ಅಂದರೆ ನಿಮಗೆ ಫಸ್ಟ್ ಪೇಮೆಂಟ್ ಆಗುತ್ತೆ. ದಟ್ ಈಸ್ ಸೀನಿಯರ್ ಬಾಂಡ್ಸ್ ಅಂತ ಸೆಕ್ಯೂರಿಟಿ ಅಂತ ಹೇಳ್ತೀವಿ, ಅಥವಾ ಅನ್ಸಬಾರ್ಡಿನೇಟೆಡ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ.
ಆಮೇಲೆ ಸಬಾರ್ಡಿನೇಟೆಡ್ ಡೆಟ್ ಸೆಕ್ಯೂರಿಟಿ ಅಂತಂದರೆ ಜೂನಿಯರ್ ಸೆಕ್ಯೂರಿಟಿ, ಅವರಿಗೆ ಲೇಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಫಸ್ಟ್ ಬಾಂಡ್ ಖರೀದಿ ಮಾಡಿದವರು ಸೀನಿಯರ್ ಆಗ್ತಾರೆ ಇದರೊಳಗೆ. ನೆಕ್ಸ್ಟ್ ಖರೀದಿ ಮಾಡಿದ್ರೆ ಇದು ನಾಟ್ ಬೇಸ್ಡ್ ಆನ್ ದ ಏಜ್, ಬೇಸ್ಡ್ ಆನ್ ದ ಟೈಮ್ ನೀವು ಎಷ್ಟು ಹೋಲ್ಡ್ ಮಾಡಿಟ್ಟಿದ್ದೀರಾ ಅಂತ. ಇಫ್ ನಾನು 10 years ಮುಂಚೆ ತೊಗೊಂಡಿದ್ದೀನಿ ಅಂತಂದರೆ ನಾನು ಸೀನಿಯರ್ ಆಗ್ತೀನಿ, ಅಥವಾ ನನಗಿಂತ ಮುಂಚೆ ಯಾರಾದರೂ ತೊಗೊಂಡಿದ್ರು ಬಾಂಡ ಅಂದರೆ ಅವ್ರು ಸೀನಿಯರ್ ಆಗ್ತಾರೆ. ಸೊ ಮುಂಚೆ ತೊಗೊಂಡವ್ರದ್ದು ಮುಂಚೆ ಪೇಮೆಂಟ್ ಆಗುತ್ತೆ ಇನ್ ಕೇಸ್ ಡಿಫಾಲ್ಟ್ ಆದರೆ ಅನ್ನೋದು ಅಷ್ಟೇ ಇದರೊಳಗಿರೋದು, ಪ್ರಿಯಾರಿಟಿ ಬೇಸಿಸ್ಸು. ಅನ್ಸಬಾರ್ಡಿನೇಟೆಡ್ ಸೆಕ್ಯೂರಿಟಿ ಸೀನಿಯರ್ಸ್, ಅಥವಾ ಸಬಾರ್ಡಿನೇಟೆಡ್ ಡೆಟ್ ಸೆಕ್ಯೂರಿಟಿ ಇರುತ್ತೆ. ಸಬಾರ್ಡಿನೇಟೆಡ್ ಡೆಟ್ ಸೆಕ್ಯೂರಿಟಿಲಿ ಜೂನಿಯರ್ಗೆ ನೆಕ್ಸ್ಟ್ ಪೇ ಆಗುತ್ತೆ ಆಫ್ಟರ್ ಸೀನಿಯರ್ ಅಂತ ಕೊಟ್ಟಿದ್ದಾರೆ. ಓಕೆ, ಕೂಪನ್ ರೇಟ್ ಗೊತ್ತು, ಸ್ಟ್ರೇಟ್ ಲೈನ್ ಮೆಥಡ್ ಇರ್ಬೋದು, ಸ್ಟ್ರೇಟ್ ಲೈನ್ ಇರ್ಬೋದು. ಓಕೆ, ಇದೆಲ್ಲ ಬೇಸ್ಡ್ ಆನ್ ಟ್ರೆಜರಿ ಬಿಲ್ಸ್ ಇರುತ್ತೆ. ಇಂಟ್ರೆಸ್ಟ್ ರೇಟು 3 months, 6 months, 9 months ಆ ಥರ. ಚೇಂಜಸ್ ಇನ್ ದ ಡೈರೆಕ್ಷನ್ ಅಪೋಸಿಟ್ ಟು ದ್ಯಾಟ್ ಆಫ್ ದ ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ ರೇಟ್ಸು. ಓಕೆ, ಝೀರೋ ಕೂಪನಲ್ಲಿ ಡೀಪ್ ಡಿಸ್ಕೌಂಟ್ ಆ್ಯಂಡ್ ಪೇ ದ ಫುಲ್ ಫೇಸ್ ವ್ಯಾಲ್ಯೂ ಎಟ್ ಮ್ಯಾಚುರಿಟಿ. ಝೀರೋ ಕೂಪನಲ್ಲಿ ಡೀಪ್ ಡಿಸ್ಕೌಂಟ್ ಆ್ಯಂಡ್ ಪೇ ದ ಫುಲ್ ಫೇಸ್ ವ್ಯಾಲ್ಯೂ ಎಟ್ ಮ್ಯಾಚುರಿಟಿ. ಇಲ್ಲೇನಿರುತ್ತೆ, ಇಲ್ಲಿ ಯಾವುದೇ ರೀತಿಯ ಡಿಸ್ಕೌಂಟ್ ರೇಟ್ ಇರಲ್ಲ. ಸೊ ತುಂಬ ಡೀಪಾಗಿ, ತುಂಬ ಕಡಿಮೆ ಬೆಲೆಯಲ್ಲಿ ನಿಮಗೆ ಬಾಂಡ್ಗಳು ಸಿಗ್ತಾ ಇರುತ್ತೆ. ರಿಡೆಂಪ್ಷನ್ ಫೀಚರ್ಸಲ್ಲಿ ಬಂದು ಕಾಲೇಬಲ್ ನಾನು ಆಗಲೇ ಹೇಳಿದ್ದೆ, ಲೈಕ್ ಯಾವ್ದಾದ್ರು ಕಂಪ್ನೀಸು ಅಥವಾ ಕಾರ್ಪೊರೇಟ್ಸ್ ಯಾರು ಮಾಡಿದರೆ ಅವರು ತಮಗೆ ಬೇಕಾದಾಗ ಅದು ಅವ್ರದ್ದು ರೈಟ್ ಇರುತ್ತೆ. ಆಬ್ಲಿಗೇಷನ್ ಏನಿಲ್ಲ, ಮಾಡಲೇಬೇಕು ಅನ್ನೋ ಆಬ್ಲಿಗೇಷನ್ ಅಂದರೆ ಮಾಡಲೇಬೇಕು ಅಂತ, ಮಾಡಲೇಬೇಕಂತೇನಿಲ್ಲ, ಬಟ್ ಅವ್ರಿಗೆ ರೈಟ್ ಇರುತ್ತೆ. ಲೈಕ್ ಅವ್ರು ಯಾವಾಗ ಬೇಕಿದ್ರು ಅದನ್ನು ವಾಪಸ್ಸು ಹಣ ಕೊಟ್ಟು ತೊಗೋಬೋದು ಅವ್ರ ಬಾಂಡ್ಸನ್ನು ಅಂತ. ಅದನ್ನು ಕಾಲೇಬಲ್ ಅಂತ ಹೇಳ್ತೀವಿ, ರಿಡೀಮೇಬಲ್ ಬಾಂಡ್ ಅಂತ ಹೇಳ್ತೀವಿ. ಅಮೇರಿಕನ್ ಕಾಲೇಬಲ್ ಬಾಂಡ್ಸ್ ಕ್ಯಾನ್ ಬಿ, ಅದರೊಳಗೆ 2 ಥರ ಇದೆ, ಅಮೇರಿಕನ್ ಕಾಲೇಬಲ್ ಬಾಂಡ್ ಮತ್ತು ಯುರೋಪಿಯನ್ ಕಾಲೇಬಲ್ ಬಾಂಡ್ಸ್ ಅಂತ. ಅಮೇರಿಕನ್ ಕಾಲೇಬಲ್ ಬಾಂಡ್ಸ್ ಅಂದರೆ ಎನಿ ಟೈಮ್ ಆಫ್ಟರ್ ಕಾಲ್ ಪ್ರೊಟೆಕ್ಷನ್ ಪೀರಿಯಡ್ ಇತ್ತು, ಪ್ರೊಟೆಕ್ಷನ್ ಪೀರಿಯಡ್ 2 years ಇತ್ತು ಅಂದರೆ ಅದರ ನಂತರ ಎನಿ ಟೈಮ್ ಇಶ್ಯೂರ್ ಏನು ಮಾಡ್ಬೋದು, ಅದನ್ನು ವಾಪಸ್ ತೊಗೋಬೋದು. ಅದನ್ನು ಅಮೇರಿಕನ್ ಕಾಲೇಬಲ್ ಬಾಂಡ್ ಅಂತ ಹೇಳ್ತೀವಿ. ಯುರೋಪಿಯನ್ ಕಾಲೇಬಲ್ ಬಾಂಡ್ ಅಂತಂದರೆ ಓನ್ಲಿ ಆನ್ ಪ್ರೀ ಸ್ಪೆಸಿಫೈಡ್ ಡೇಟ್ಸ್, ಅದು ಏನು ಡೇಟ್ ಮೆನ್ಷನ್ ಮಾಡಿರ್ತಾರೋ ಅದರ ಟೈಮಿಗೆ ಅವನು ಕಾಲ್ ಮಾಡ್ಬೋದು. ಅದನ್ನು ಯುರೋಪಿಯನ್ ಕಾಲ್ ಅಂತ ಹೇಳ್ತಾರೆ. ಕಾಲ್ ಮಾಡೋದಂದರೆ ಅದನ್ನು ವಾಪಸ್ ತೊಗೊಳ್ಳೋದು, ಹಣ ಕೊಟ್ಬಿಟ್ಟು ಅವ್ರ ಬಾಂಡನ್ನು ಅವರೇ ವಾಪಸ್ ತೊಗೊಳ್ಳೋದು. ಓಕೆ, ದೆನ್ ಕನ್ವರ್ಟಿಬಲ್ ಬಾಂಡ್ಸ್ ಅಂತ ನಾನು ಆಗಲೇ ಹೇಳಿದ್ದೆ, ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುವಂಥ ರೈಟ್ ಇರುವಂಥದ್ದು. ಅದು ಅವರು ತೊಗೊಳ್ಳೋಂಥ ಬಾಂಡಲ್ಲಿ ಆ ಥರ ಕನ್ವರ್ಟೇಬಲ್ ಆಪ್ಷನ್ ಇತ್ತು ಅಂತಂದರೆ, ಓಕೆ, ಪ್ರೀಡಿಟರ್ಮೆಂಟ್ ಡೇಟ್ಸು, ಪ್ರೀಡಿಟರ್ಮೆಂಟ್ ಪ್ರೈಸು, ಇದಕ್ಕೆ ನಾವು ಅದನ್ನು ಚೇಂಜ್ ಮಾಡ್ಕೋಬೋದು ನಂಬರ್ ಆಫ್ ಶೇರ್ಸ್ಗೆ. ಓಕೆ, ಪುಟ್ಟೇಬಲ್ ಬಾಂಡ್ಸ್ ಅಂದರೆ ಶೇರ್ ಹೋಲ್ಡರ್ ರೈಟ್, ಅವನಿಗೆ ಯಾವಾಗ ಬೇಕು ಬೇಡ ಅದು ಅಂತ ಅನಿಸುತ್ತೆ ಬಾಂಡು, ಅವಾಗ ಸೆಲ್ ಮಾಡುವಂಥ ಆಪ್ಷನ್ನು. ಓಕೆ, ಆಮೇಲೆ ಇಕ್ವಿಟಿಗೆ ನಾವು ಲಾಸ್ಟ್ ಎಫ್ಎಮ್ಮಲ್ಲಿ ಹೇಳಿದ್ವಿ, ಲೈಕ್ ಇಕ್ರಾ ಅನ್ನೋ ರೇಟಿಂಗ್ಸ್ ಮಾಡ್ತಾರಲ್ಲ ಸೆಕ್ಯೂರಿಟಿಗೆ, ಇದಕ್ಕೆಲ್ಲ ಅದೇ ಥರ ಡೆಪ್ಟ್ ರೇಟಿಂಗ್ಸ್ ಕೂಡ ಆಗ್ತಾ ಇರುತ್ತೆ. ಓಕೆ, ಡೆಟ್ ರೇಟಿಂಗ್ಸಲ್ಲಿ ಇಂಪಾರ್ಟೆಂಟ್ ಏನು ಮಾಡುತ್ತೆ ಡೆಟ್ ರೇಟಿಂಗ್ಸ್ ಅಂದರೆ, ಇಟ್ ಗಿವ್ಸ್ ಅ ಸುಪೀರಿಯರ್ ಇನ್ಫಾರ್ಮೇಷನ್. ಓಕೆ, ಆಫರ್ ಲೋ ಕಾಸ್ಟ್ ಇನ್ಫಾರ್ಮೇಷನ್, ಸರ್ವ್ ಆಸ್ ಅ ಬೇಸಿಸ್ ಫಾರ್ ಅ ಪ್ರಾಪರ್ ರಿಸ್ಕ್ ರಿಟರ್ನ್ ಟ್ರೇಡ್ ಆಫ್, ಇಂಪೋಸ್ ಹೆಲ್ದಿ ಡಿಸಿಪ್ಲಿನ್ ಆನ್ ಕಾರ್ಪೊರೇಟ್ ಬಾರೋವರ್ಸ್, lend greater credence to financial and other representations, facilitate the formulation of public policy guidelines on institutional investment. ಓಕೆ, ಸೊ ಇದು ಇಕ್ರಾ ರೇಟಿಂಗ್ಸಲ್ಲಿ ನೋಡಿದ್ವಲ್ಲ, ಅದೇ ಥರ ಡೆಟ್ ರೇಟಿಂಗ್ಸಲ್ಲಿ ಏನು ಯೂಸ್ ಆಗುತ್ತೆ ಡೆಟ್ ರೇಟಿಂಗ್ಸಿಂದ ಅಂತ ಬಂದಾಗ, ಒಂದು ಪ್ರಾಪರಾದ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಿರುತ್ತೆ ಮತ್ತು ಚೀಪಾಗಿ ನಮಗೆ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಪ್ರಾಪರ್ ರಿಸ್ಕ್ ರಿಟರ್ನ್ ಟ್ರೇಡ್ ಆಫ್ ಅಂತಂದರೆ ಅಲ್ಲೇನಿರುತ್ತೆ, ಹೈ ರೇಟಿಂಗ್ ವುಡ್ ಹ್ಯಾವ್ ಲೋವರ್ ಎಕ್ಸ್ಪೆಕ್ಟೆಡ್ ರಿಟರ್ನ್. ಓಕೆ, ಆ ರೇಟಿಂಗ್ ಹೆಂಗಿರುತ್ತೆ ಅದ್ರ ಪ್ರಕಾರ ಎಕ್ಸ್ಪೆಕ್ಟೆಡ್ ರಿಟರ್ನು ಚೆನ್ನಾಗಿರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅದನ್ನ. ಓಕೆ, ಇಫ್ ಡೆಟ್ ಸೆಕ್ಯೂರಿಟೀಸ್ ಆರ್ ರೇಟೆಡ್ ಪ್ರೊಫೆಷ್ನಲಿ, such ratings enjoy widespread investor acceptance and confidence. A more rational risk-return trade-off would be established in a capital market. Securities which have a high rating would have a lower expected return. ಇವರೇನಂತಾರೆ, ನಿಮ್ಮ ರೇಟಿಂಗ್ ಚೆನ್ನಾಗಿ ಆದಾಗೆ ರಿಟರ್ನ್ ಕಡಿಮೆ ಆಗುತ್ತೆ. ಯಾಕೆಂದರೆ ಹೈ ರೇಟ್ ಇರುವಂಥ ಕಂಪ್ನೀಸು, ಹೈ ರೇಟ್ ಇದ್ದ ಆರ್ಗನೈಸೇಷನ್ಸು ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಕೊಡ್ತಾರೆ ಬಾಂಡ್ಗೆ, ಡೆಟ್ಗೆಲ್ಲ. ಓಕೆ, ಯಾಕೆಂದರೆ ಅವರಿಗೆ ಅಟ್ರ್ಯಾಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ, ಬಟ್ ಕಡಿಮೆ ವ್ಯಾಲ್ಯೂ ಇರುವಂಥ ಕಂಪ್ನೀಸ್ಗಳಿಗೆ ಅಟ್ರ್ಯಾಕ್ಟ್ ಮಾಡುವಂಥ ನೆಸೆಸಿಟಿ ಇರುತ್ತೆ. ಸೊ ದೇ ವಿಲ್ ಗಿವ್ ಅ ಮೋರ್ ರಿಟರ್ನ್. ಓಕೆ, ಮತ್ತು ಹೆಲ್ದಿ ಡಿಸಿಪ್ಲಿನ್ ಆನ್ ಕಾರ್ಪೊರೇಟ್ ಬಾರೋವರ್ಸ್ ಅಂತ ಹೇಳಿದ್ರೆ, ಕಾರ್ಪೊರೇಟ್ ಬಾರೋವರ್ಸ್ ಹೇಗೆ ಡಿಸಿಪ್ಲಿನ್ ಬರುತ್ತೆ, ಅವ್ರದ್ದು ಏನು ಇನ್ಫಾರ್ಮೇಷನ್ ಇದೆ ಕಾರ್ಪೊರೇಟ್ದು, ಮತ್ತು ಅವ್ರದ್ದೇನು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆ, ಫಿನಾನ್ಷಿಯಲ್ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ, ಅದು ಪಬ್ಲಿಕ್ಕಿಗೆ ಗೊತ್ತಾಗೋದ್ರಿಂದ
ಅಲ್ಲೇನಾಗುತ್ತೆ, ಪಬ್ಲಿಕ್ಕಿಗೆ ಗೊತ್ತಾಗಿ ಅವರ ಸ್ಟೇಟಸ್ಸು, ವ್ಯಾಲ್ಯೂಸು, ಇಮೇಜು ಕಡಿಮೆ ಆಗುತ್ತೆ ಅಂತೇಳಿ ಅದನ್ನೇ ಮೋಟಿವೇಟಿವ್ ಫ್ಯಾಕ್ಟರ್ ಆಗಿ ತೊಗೊಂಡು ಅವ್ರ ಪರ್ಫಾರ್ಮೆನ್ಸನ್ನು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ರೇಟಿಂಗ್ಸಿಂದ. ಗ್ರೇಟರ್ ಕ್ರೆಡಿಟ್ಸ್ ಟು ಫಿನಾನ್ಷಿಯಲ್ ಆ್ಯಂಡ್ ಅದರ್ ರಿಪ್ರೆಸೆಂಟೇಷನ್ಸ್. ಬೇರೆಯವರಿಗೆಲ್ಲ ಅದೊಂದು ಕ್ರೆಡಿಟ್ ಥರ ಅಥವಾ ಅದೊಂದು ಏನಂತಾರೆ ಅದಕ್ಕೆ ಕ್ರೌನ್ ಥರ ಆಗಿರುತ್ತೆ. ಓಕೆ, ಬೇರೆಯವರೆಲ್ಲ ಇನ್ವೆಸ್ಟರ್ಸ್ ಎಲ್ಲ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ರೀಸನ್ ಆಗುತ್ತೆ. ಫಿನಾನ್ಷಿಯಲ್ ಮತ್ತು ಅದರ್ ರಿಪ್ರೆಸೆಂಟೇಷನ್ಸ್. ದೆನ್ ಫಾರ್ಮುಲೇಷನ್ ಆಫ್ ಪಬ್ಲಿಕ್ ಪಾಲಿಸಿ ಗೈಡ್ಲೈನ್ಸ್ ಆನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್. ಓಕೆ, ಪಬ್ಲಿಕ್ ಪಾಲಿಸಿ ಗೈಡ್ಲೈನ್ಸ್ ಮಾಡಬೇಕಾದ್ರೂ ಸಹಿತ ಈ ರೇಟಿಂಗ್ಸ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ 2 broad categories analysis are done: ಇಂಡಸ್ಟ್ರಿ, ಬಿಸ್ನೆಸ್ ಅನಾಲಿಸಿಸ್, ಫೈನಾನ್ಷಿಯಲ್ ಅನಾಲಿಸಿಸ್. ಓಕೆ, ಅದನ್ನು ನೋಡ್ಕೊಳ್ಳಿ, ನೀವು ಗೊತ್ತಿರುತ್ತೆ ನಿಮಗೆ. ಇಂಡಸ್ಟ್ರಿ ಮತ್ತು ಬಿಸ್ನೆಸ್ ಅನಾಲಿಸಿಸ್ ಆರ್ ಗ್ರೋತ್ ಆ್ಯಂಡ್ ರೇಟ್ ರಿಲೇಶನ್ಶಿಪ್ ಇನ್ ದ ಕಂಪನಿ ಎಕಾನಮಿ, ಇಂಡಸ್ಟ್ರಿ ರಿಸ್ಕ್ ಕ್ಯಾರೆಕ್ಟರಿಸ್ಟಿಕ್ಸ್, ಸ್ಟ್ರಕ್ಚರ್ ಆಫ್ ಇಂಡಸ್ಟ್ರಿ, ನೇಚರ್ ಆಫ್ ಕಾಂಪಿಟಿಷನ್, ಕಾಂಪಿಟೇಟಿವ್ ಪೊಸಿಷನ್ ಆಫ್ ದ ಇಶ್ಯೂಯರ್, ಮ್ಯಾನೇಜಲ್ ಕೆಪಾಬಿಲಿಟಿ ಆಫ್ ದ ಇಶ್ಯೂಯರ್. ಓಕೆ, ಬಿಸ್ನೆಸ್ ಅನಾಲಿಸಿಸ್ಗೆ ಕೀ ಫ್ಯಾಕ್ಟರ್ಸ್ ಏನು ಅಂತ ಕೇಳಿದಾಗ, ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಕನ್ಸಿಡರ್ಡ್ ಇನ್ ಫಿನಾನ್ಷಿಯಲ್ ಅನಾಲಿಸಿಸ್ ಆರ್ ಅರ್ನಿಂಗ್ ಪವರ್ ಇರ್ಬೋದು, ಬಿಸ್ನೆಸ್ ಆ್ಯಂಡ್ ಫಿನಾನ್ಷಿಯಲ್ ರಿಸ್ಕ್, ಅಸೆಟ್ ಪ್ರೊಟೆಕ್ಷನ್, ಕ್ಯಾಶ್ ಫ್ಲೋ ಅಡಿಕ್ವಿಸಿ, ಫಿನಾನ್ಷಿಯಲ್ ಫ್ಲೆಕ್ಸಿಬಿಲಿಟಿ, ಕ್ವಾಲಿಟಿ ಆಫ್ ಅಕೌಂಟಿಂಗ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಇನ್ನೊಂದು ಸ್ವಲ್ಪ ಇದರದಿದೆ, ಲೈಕ್ ಬಾಂಡ್. ಇಲ್ಲಿ ನನ್ನ ಲೆಕ್ಕಲ್ಲಿ ಮುಗೀತು. ಓಕೆ, ಬಾಂಡ್ ನಾನು ಲಾಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದ್ವಿ. ಸೊ ಇಲ್ಲಿ ಥಿಯರಿ ಕವರ್ ಮಾಡಿದ್ದೀವಿ ಇದರೊಳಗಡೆ. ಸೊ ಬಾಂಡ್ ಏನಿದೆ ನಮ್ಮದು ಆ ಒಂದು ಮಾಡ್ಯೂಲ್ ಮುಗಿದಾಗಾಯಿತು. ಇದರಲ್ಲಿ ಸ್ವಲ್ಪ ಲಾಸ್ಟಿಗೆ ಇಕ್ವಿಟಿ ವ್ಯಾಲ್ಯೂಯೇಷನಲ್ಲಿ ಒಂದೆರಡು ಥಿಯರಿಟಿಕಲ್ ಬೇಸಿಸ್ ಇದೆ. ಓಕೆ, ಯೂನಿಟ್ 11 ನಾನು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದು ಬರೀ ಥಿಯರಿ ಇರೋದ್ರಿಂದ ಸ್ಕಿಪ್ ಮಾಡ್ತಿದ್ದೀನಿ ಇದನ್ನು. ಓಕೆ, ನೆಕ್ಸ್ಟ್ ಬಂದು ಇಕ್ವಿಟಿ ವ್ಯಾಲ್ಯೂಯೇಷನ್. ಇಕ್ವಿಟಿ ವ್ಯಾಲ್ಯೂಯೇಷನಲ್ಲಿ ಡಿವಿಡೆಂಡ್ ಡಿಸ್ಕೌಂಟ್ ಮಾಡೆಲ್ ಅದು ನಾನು ನಿಮ್ಗೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ಮಾಡಿದ್ದೀನಿ. ಓಕೆ, ಸೊ ಅದನ್ನು ಡೈರೆಕ್ಟ್ ಪ್ರಾಬ್ಲಮ್ ನೋಡಿಕೊಂಡ್ರೆ ಸಾಕು. ಅದರ ಥಿಯರಿ ಕೇಳ್ತಾರೆ, ರೈಟ್? ಅಂದರೆ ಈ ಪ್ರಾಬ್ಲಮ್ ನೋಡಿಕೊಂಡು ಅದ್ರ ಬೇಸಿಸ್ ಮೇಲೆ ನೀವು ಡಿವಿಡೆಂಡ್ ಡಿಸ್ಕೌಂಟ್ ಮಾಡೆಲ್ ಸ್ವಲ್ಪ ಥಿಯರಿ ನೋಡಿಟ್ಕೋಬೇಕು. 3 ಮಾರ್ಕ್ಸ್ 5 ಮಾರ್ಕ್ಸಿಗೆ ಕೇಳ್ತಾರೆ. ಲಿಮಿಟೇಷನ್ಸನ್ನು ಕೇಳ್ತಾರೆ. ಓಕೆ, ಇದ್ರ ಬರೀ ಅಸಂಪ್ಷನ್ಸ್ ಕೊಟ್ಟಿದ್ದಾರೆ, ಲಿಮಿಟೇಷನ್ಸ್ ಕೂಡ ಕೇಳ್ತಾರೆ ಡಿವಿಡೆಂಡ್ ಡಿಸ್ಕೌಂಟ್ ಮಾಡೆಲ್ದು. ನಾನು ನೋಡ್ತೀನಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕಿದ್ರೆ ಟ್ರೈ ಮಾಡ್ತೀನಿ. ಓಕೆ, ಲಿಮಿಟೇಷನ್ ಸಿಕ್ಕಿದ್ರೆ ನಾನು ನಿಮಗೆ ಹೇಳ್ತೀನಿ. ಟಿಲ್ ದೆನ್ ಕೀಪ್ ರೀಡಿಂಗ್. ಆಲ್ ದಿ ಬೆಸ್ಟ್. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋ ಮಾಡ್ತಿರೋ ಮೇನ್ ಉದ್ದೇಶ ಏನು ಅಂತಂದರೆ ನಿಮಗೆ ಕಾನ್ಫಿಡೆನ್ಸ್ ಕೊಡೋದು, ಮೋಟಿವೇಶನ್ ಕೊಡೋದು. ನೀವು ಏನಾದರೂ ನಾನು ಬರ್ತೀನಿ, ಎಕ್ಸಾಮ್ ಸ್ಕಿಪ್ ಮಾಡ್ದೇ ಏನಾದರೂ ಬರ್ತೀನಿ ಫ್ರೆಂಡ್ಸ್. ಎಕ್ಸಾಮ್ ಸ್ಕಿಪ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಎಕ್ಸಾಮ್ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ನೆಕ್ಸ್ಟ್ ಎಕ್ಸಾಮ್ ಮತ್ತೆ 6 ಆದಾಗ ಬರ್ಡನ್ ಆಗುತ್ತೆ ಒಂದು. ಆಮೇಲೆ ಒಂದು ಸಬ್ಜೆಕ್ಟ್ ಬ್ಯಾಕ್ ಇದ್ದಾಗ ಅದು ಎಲ್ಲೋ ಬ್ಯಾಕ್ ಆಫ್ ದಿ ಮೈಂಡ್ ನಿಮಗೆ ರನ್ ಆಗ್ತಿರುತ್ತೆ. ಅದೊಂದು ದಿನ ಬ್ಯಾಕ್ ಇದೆ ಅನ್ನೋದು, ಅದೆಲ್ಲ ಮಾಡ್ಕೋಬೇಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅದೇ ರೀಸನ್ಗೆ ನಾನು ವೀಡಿಯೋಸ್ ಮಾಡ್ತಾ ಇರೋದು, ನಿಮಗೆ ಒಂದು ಕಾನ್ಫಿಡೆನ್ಸ್ ಕೊಡೋಕ್ಕೆ. ಓಕೆ, ಇಲ್ಲಿ ಯಾರೂ ಪರ್ಫೆಕ್ಷನಿಸಮ್ ಇಲ್ಲ. ಓಕೆ, ನಾನು ಇಷ್ಟು ಕ್ಲಾಸಸ್ ತೊಗೊಳ್ತಾ ಇದ್ದೀನಿ, ಸೆಷನ್ಸ್ ಮಾಡ್ತಾಯಿದ್ರು ಕೂಡ ಎಷ್ಟೊಂದು ಫಾರ್ಮುಲಾಸು ಎಕ್ಸಾಮಲ್ಲಿ ನನಗೂ ನೆನಪಾಗ್ತಾ ಇರಲ್ಲ. ಓಕೆ, ಸಿಂಪಲ್ ಇದನ್ನು ನಾನು ಕೂಡ ಬಿಟ್ಟು ಬಂದಿರ್ತೀನಿ. ಅದೇ ಥರ ಟೀಚರ್ಸ್ಗೂ ಕೂಡ ಅವ್ರು ಮಾಡಿ ಟಾಪಿಕ್ ಅವರಿಗೆ ನೆನಪಿರಲ್ಲ, ರೈಟ್? ಸೊ ಹಾಗಿದ್ದಾಗ ಇಲ್ಲಿ ಯಾರೂ ನಮ್ಗೆ ಚೆನ್ನಾಗಿ ಬರಲ್ಲ, ಒಬ್ರಿಗೆ ಚೆನ್ನಾಗಿ ಬರುತ್ತೆ ಅನ್ನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಬೇಡ, ಅಥವಾ ನಮ್ಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಸುಪೀರಿಯಾರಿಟಿ ಕಾಂಪ್ಲೆಕ್ಸು ಬೇಡ. ಓಕೆ, ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಟೈಮಲ್ಲಿ ಏನಂತ ಡಿಸೈಡ್ ಆಗುತ್ತೆ, ಪ್ಲಸ್ ನಮ್ಮ ಎಕ್ಸಾಮಿನರ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ. ಓಕೆ, ಸೊ ಅಲ್ಲಿ ತನಕ ಕಾನ್ಫಿಡೆಂಟ್ ಆಗಿರಿ. ಇದನ್ನು ನಾನೇನು ಮಾಡ್ತೀನಿ, ಥಿಯರಿನೂ ಹೇಳ್ತಾ ಇದ್ದೀನಿ, ಪ್ರಾಕ್ಟಿಕಲು ಹೇಳ್ತಾ ಇದ್ದೀನಿ. ಓಕೆ, ಥಿಯರಿ ಫಸ್ಟ್ ಕಂಪ್ಲೀಟ್ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದಿದ್ದರೆ ನೀವು ಪ್ರಾಕ್ಟಿಕಲಲ್ಲಿ ಏನಾದರೂ ಅಟ್ಲೀಸ್ಟ್ ಫಾರ್ಮುಲಾ ಹಾಕಿ ಆ ಕಡೆ ಮಾಡಿ ಜಸ್ಟ್ ಅಟೆಂಡ್ ಆದರೂ ಮಾಡುವಂಥ ಆಪ್ಷನ್ಸ್ ಇರುತ್ತೆ. ನಿಮ್ಮ ಥಿಯರಿ ಗೊತ್ತಿಲ್ಲ ಅಂತಂದರೆ ನಿಮ್ಮ ಪ್ರಾಬ್ಲಮ್ನ ಅಟೆಂಡ್ ಮಾಡೋಕ್ಕೆ ಆಗಲ್ಲ. ಓಕೆ, ಫಸ್ಟು ಥಿಯರಿ ಪಕ್ಕ ಮಾಡ್ಕೊಳ್ಳಿ. ನಾನು ಆಲ್ಮೋಸ್ಟ್ ಇದು 14th ವಿಡಿಯೋ ಅನಿಸುತ್ತೆ. ನಾನು ಆಲ್ಮೋಸ್ಟ್ ಒಂದು 80% ಕವರ್ ಆಗಿದೆ ಆಲ್ರೆಡಿ. ಸೊ ಒಂದು ಕಾನ್ಫಿಡೆನ್ಸ್ ಅಂತಂದೆ, ಮತ್ತೊಂದು ಮೋಟಿವೇಶನ್ ಅಂತ ಅಂದ್ಕೊಳ್ಳಿ. ಒಂದು ನನ್ನಲ್ಲಿರೋ ನಾಲೆಜ್ ನಾನು ಶೇರ್ ಮಾಡ್ಕೋತಾ ಇದ್ದೀನಿ, ಹಾಗೆ ನಿಮ್ಮಲ್ಲಿರೋ ನಾಲೆಜನ್ನು ನಾನು ತೊಗೊತಾ ಇದ್ದೀನಿ. ಕೆಲವೊಂದು ತುಂಬ ಜನ ಕಮೆಂಟ್ಸ್ ಮಾಡಿ ಅವ್ರಿಗೆ ಬೇಕಾಗಿರೋದನ್ನು ಹೇಳಿದ್ದಾರೆ, ಅಥವಾ ಏನಾದ್ರು ಕರೆಕ್ಷನ್ಸ್ ಇದ್ದರೆ ಹೇಳಿದ್ದಾರೆ. ಸೊ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಓಕೆ, ನಾವು ಹೀಗೆ ಸಪೋರ್ಟಿವ್ ಆಗಿರೋಣ ಪಾಪ. ಬಟ್ ನಮ್ಮ ತುಂಬ HR ಮಾರ್ಕೆಟಿಂಗ್ ಪೀಪಲ್ಗೆ ನನ್ನ ಫಿನಾನ್ಸ್ ಆಪ್ಷನ್ ಆಗಿರೋದ್ರಿಂದ ನನಗಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ. ಮೇ ಬಿ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಮ್ಮದು ಎಕ್ಸಾಮ್ಸ್ ಮುಗಿದ್ಮೇಲೆ ನಾನು ಟ್ರೈ ಮಾಡ್ತೀನಿ. HR ಮತ್ತು ಮಾರ್ಕೆಟಿಂಗ್ ವೀಡಿಯೋಸ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನಂದು ಸಿನ್ಸಿಯರ್ ರಿಕ್ವೆಸ್ಟ್, ಡೋಂಟ್ ಸ್ಕಿಪ್ ದ ಕ್ವಶನ್, ಸ್ಕಿಪ್ ಮಾಡಬೇಡಿ, ಎಕ್ಸಾಮ್ ಸ್ಕಿಪ್ ಮಾಡಬೇಡಿ. ಎಷ್ಟು ಬರುತ್ತೆ ಅಷ್ಟು ಬರೀರಿ. ಅದು ಬರೀಬೇಕಾದ್ರೆ ನಿಮ್ಗೆ ಮೊದಲು ಥಿಯರಿಟಿಕಲ್ ಬೇಸಿಸ್ ಇರಬೇಕು. ಸೊ ಅದನ್ನು ನಾನು ಕೊಡ್ತಾ ಇದ್ದೀನಿ. ಸಪೋರ್ಟಿವ್ ಆಗಿದ್ದನ್ನು ತೊಗೊಳ್ಳಿ.
and all the best for the exam. Okay, thank you.